ಕಲ್ಯಾಣ ವೃಷ್ಟಿಸ್ತವ ಈಗ ನಾವು ಪಾರಾಯಣ ಮಾಡಿರುವ ಇದು ಶ್ಲೋಕ. ಆ ಹೆಸರೇ ಎಷ್ಟು ಸಾರ್ಥಕವಿದೆ, ಸಾರ್ಥಕವಾಗುತ್ತೆ ಅನ್ನೋದನ್ನು ನಾವು ಮನಸ್ಸಿಗೆ ತಗೋಬಹುದು. ಕಲ್ಯಾಣ ಅಂತಂದ್ರೇನು? ಮಂಗಳ ಅಂತ ಅರ್ಥ. ಮತ್ತು ಪುನಃ ಮಂಗಳ ಅಂತಂದ್ರೆ ಏನು ಅಂತ ಮತ್ತೆ ಪ್ರಶ್ನೆ ಮಾಡಬೇಕು. ಮಂಗಳ ಅಂದರೆ ಅಮಂಗಳ ಇಲ್ಲದೆ ಇರೋದು ಅಂತ. ಅಮಂಗಳ ಅಂದರೆ ಏನು ಮತ್ತೆ? ಹಾಗಾದರೆ ಅಮಂಗಳ ಅಂದರೆ ದುಃಖ, ಕಷ್ಟ ಇತ್ಯಾದಿಗಳು ನಾವು ಅಮಂಗಳ ಅಂತ ಹೇಳ್ತೇವೆ. ಅದು ಇಲ್ಲದೇ ಇರತಕ್ಕಂಥದ್ದಿದೆಯಲ್ಲ, ಅದು ಕಲ್ಯಾಣ, ಅದು ಮಂಗಳ ಅಂತ. ಹೀಗೆ ನಾವು ಅರ್ಥ ಮಾಡಿಕೊಂಡು ಹೋಗಬೇಕಾಗುತ್ತೋ ಏನೋ ಮೊದಲ ಹಂತದಲ್ಲಿ. ಈ ಸ್ತೋತ್ರ ಗುಚ್ಛಕ್ಕೆ ಹೆಸರಿದೆ ಕಲ್ಯಾಣ ವೃಷ್ಟಿ. ವೃಷ್ಟಿ ಅಂದರೆ ಮಳೆ, ಮಂಗಳದ ಮಳೆ. ಅದನ್ನು ನಮಗುಂಟು ಮಾಡುವಂತಹ ಈ ಸ್ತುತಿ ಕಲ್ಯಾಣ ವೃಷ್ಟಿಸ್ತವ. ಇದೊಂದು ದೊಡ್ಡ ವಿಷಯವಲ್ಲ. ಈ ಹೆಡ್ಡಿಂಗ್ ಕೊಡೋದಿದೆ ಅಲ್ಲ, ಶಿರೋನಾಮ, ಇದು ಎಲ್ಲರೂ ಮಾಡ್ತಾರೆ. ಒಂದಲ್ಲ ಒಂದು ಶಿರೋನಾಮ ಕೊಟ್ಟು ಪ್ರಸಿದ್ಧಿಗೆ ಬರೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾರೆ. ಅದೆಲ್ಲ ಸಾಹಿತಿಗಳಿಗೆ, ಕವಿಗಳಿಗೆ ದೊಡ್ಡ ವಿಷಯ ಅಲ್ಲ. ಭಗವತ್ಪಾದರ ಈ ಸ್ತುತಿಗೆ ಇದು ಕೃತಕವಾಗಿ ಒಂದು ಹೆಸರನ್ನ ನಾವು ಉಂಟು ಮಾಡಿದ್ದಲ್ಲ. ಶ್ಲೋಕದ ಆರಂಭಕ್ಕೆ ಕಲ್ಯಾಣ ವೃಷ್ಟಿವಿಹಿ ಅಂತಲೇ ಸುರು. ಭಗವತ್ಪಾದರ ಈ ಶಬ್ದ ಪ್ರಯೋಗವೇ ಅಲ್ಲಿಂದ ಆರಂಭ. ಅಷ್ಟು ಮಾತ್ರ ಅಲ್ಲ, ಶ್ಲೋಕದ ಒಂದು ಒಟ್ಟು ನಾವು ಸಾರಾಂಶವನ್ನು ನೋಡಿದರೂ ಕೂಡ ನಮಗಲ್ಲಿ ಎದ್ದು ಕಾಣುತ್ತೆ. ಹೇಗೆ ಸೌಂದರ್ಯಲಹರಿ ಮೊದಲಾದ ಸ್ತೋತ್ರದಲ್ಲಿ ನಾವು ಚಿಂತನೆ ಮಾಡುವಾಗ ಅಲ್ಲಿ ಹೇಳಿದಂಥ ಒಂದೊಂದು ಫಲವನ್ನು ನಾವು ಪಡೆಯುವುದಕ್ಕೆ ಬೇಕಾದಂತಹ ಉಪದೇಶವೇ ಅಲ್ಲಿ ನಮ್ಗೆ ಕಾಣ್ತಾ ಇತ್ತು. ಬಹಳ ಮುಖ್ಯವಾದ್ದು. ಸುಮ್ಮನೆ ಒಂದಷ್ಟು ಫಲಗಳನ್ನು ಹೇಳುವಂತಹದ್ದು, ನಮಗೆ ಪ್ರೋತ್ಸಾಹ ಕೊಡುವಂತಹದ್ದು. ಈ ಫಲಗಳನ್ನು ಹೇಳುವುದಂದ್ರೆ ಸಾಮಾನ್ಯವಾಗಿ ಅದೊಂದು ಪ್ರೋತ್ಸಾಹವನ್ನು ಕೊಡೋದು ಅಂತ ನಾವು ಹೇಳ್ಬೋದು. ಹೇಳುವಾಗ ಮನಸ್ಸಿಗೆ ಅರ್ಥ ಮಾಡಬೇಕು. ಶಾಸ್ತ್ರದಲ್ಲಿ ಅದನ್ನು ಅರ್ಥವಾದ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಗವತ್ಪಾದ ಸ್ತೋತ್ರ ಅಲ್ಲ ಅನ್ನೋದು ಬಹುಶಃ ನಮಗೆಲ್ಲರಿಗೂ ಗೊತ್ತಾಗಿದೆ. ನಿನ್ನೆ ಮಾತನಾಡ್ತಾ ಇಬ್ಬರು ಮಾನ್ಯರು ಹೇಳಿದರು, ಸುಬ್ರಹ್ಮಣ್ಯ ಭುಜಂಗಪ್ರಿಯಾದ ಸ್ತೋತ್ರ. ಇದನ್ನು ನಮ್ಮ ರವಿ ಅಮೂರ್ ಅಂತ ಅವರು ಕಾರ್ಯಕರ್ತರಿದ್ದಾರೆ, ಹಿರಿಯ ಕಾರ್ಯಕರ್ತರು. ಆವಾಗ ಅಭಿಯಾನ ಆರಂಭ ಆಗುವಾಗ ಅವ್ರಿಗೇನೋ ಮನಸ್ಸಿಗೆ ಕಾಣುತ್ತೆ, ಯಾರು ಹೇಳಿಲ್ಲ, ಅವ್ರಿಗೆ ಕಾಣಿತು. ಅದನ್ನು ಎತ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಹಾಗೆ ಒಂದು ಅಪ್ಲೋಡ್ ಮಾಡಿದರು. ನನಗೂ ಬಂದು ಹೇಳಿದರು, ಗುರುಗಳೇ ನಾನು ಹೀಗೆ ಮಾಡಿದ್ದೇನೆ. ನಾನು ಹೇಳಿದೆ, ಯಾರು ನೋಡ್ತಾರಲ್ಲ, ನಾನು ಯಾರಿಗೆ ಅದರಲ್ಲಿ ಆಸಕ್ತಿ ಬರುತ್ತೆ? ಇಲ್ಲ, ಅದು ತಕ್ಷಣ ಗೊತ್ತಾಗೋದಿಲ್ಲ, ನಿಧಾನವಾಗಿ ಹೋಗ್ಬೋದು, ನೋಡೋಣ, ನನಗೆ ಪ್ರಯೋಗ ಅಂತ ಮಾಡಿ ನಮಗೆ ಖರ್ಚೇನಿಲ್ವಲ್ಲ, ಆದರೆ ಆಗಲಿ ಜನಕ್ಕೆ ಗೊತ್ತಾಗಲಿ ಅಂತೇಳಿ ಹಾಕಿದ್ದೇನೆ ಅಂತಂದು. ನಿನ್ನೆ ಹೇಳ್ತಾರೆ, ಆ ಸ್ತೋತ್ರ ಈಗ 7 ಲಕ್ಷಕ್ಕೂ ಹೆಚ್ಚು ಜನ ಅದನ್ನು ಅವಲಂಬಿಸಿ ಈಗ ಅಭ್ಯಾಸ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದನ್ನು ನೋಡಿ ಅದನ್ನು ಪ್ರಚಾರ ಮಾಡಲಿಲ್ಲ ಯಾರು, ಅಪ್ಲೋಡ್ ಮಾತ್ರ ಮಾಡಿ ಸುಮ್ಮನೆ ಕೂತಿದ್ದಾರಲ್ಲ, ಅವರು ಬೇರೆ ಕರ್ತವ್ಯ ಮಾಡ್ತಾ ಇದ್ದಾರೆ. ಅಷ್ಟಕ್ಕೆ ಅದನ್ನು 7 ಲಕ್ಷ ಜನ ನೋಡಿದ್ದಾರೆ. ಅಷ್ಟೇ ಅಲ್ಲ, ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರಂತೆ, ಒಂದೊಂದೇ ಸಂದೇಶ ಕಳಿಸ್ತಾ ಇದ್ದಾರಂತೆ, ನಮ್ಗೆ ಈ ಅನುಕೂಲ ಆಯಿತು, ಆ ಅನುಕೂಲ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು ಅಂತಂದರೆ ಭಗವತ್ಪಾದರ ಈ ಸ್ತುತಿಗಳೇನಿವೆ ಇದು ಸುಮ್ಮನೆ ಒಂದು ಫಲವನ್ನು ಹೇಳಿ ಜನ ಹೇಳ್ಕೊಂಡು ಬರಲಿದ್ದನ್ನು ಅನ್ನೋ ಕಾರಣಕ್ಕೋಸ್ಕರದನ್ನು ಆ ಥರ ಒಂದು ಶಬ್ದ ಪ್ರಯೋಗವನ್ನು ಮಾಡಿದ್ರು. ತತ್ವಾದೀತು ನಾವು ಹಾಗೆ ಭಾವಿಸಿದೆ. ಭಗವತ್ಪಾದರ ಏನು ಕೊನೆಗೆ ಫಲವನ್ನು ಹೇಳ್ತಾರೋ ಈ ಸ್ತುತಿಗಳ ಕೊನೆಗೆ, ಅದಂತೂ ಕಟ್ಟಿಟ್ಟಿದ್ದು. ಅಷ್ಟು ಮಾತ್ರ ಅಲ್ಲ, ಅವರೇ ಪದೇ ಪದೇ ಹೇಳುವಂತೆ ಒಂದು ವೇಳೆ ಆ ಫಲಗಳು ನಮಗೆ ಬೇಕಾಗಿಲ್ಲ ಅಂತಂದ್ರೂ ಕೂಡ ಮನಃಶುದ್ಧಿ ಅನ್ನೋದು ಮಾತ್ರ ಎಲ್ಲ ಸ್ತುತಿಗಳಲ್ಲಿ ಉಂಟಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಅದಕ್ಕಾಗಿ ಇಲ್ಲೀಗ ಪಂಚದಶಾಕ್ಷರಿ ಮಂತ್ರದ ಬೀಜಾಕ್ಷರಗಳನ್ನು ಇಟ್ಟುಕೊಂಡು ಕ, ಎ, ಈ ಇತ್ಯಾದಿ ಬೀಜಾಕ್ಷರಗಳು, ಆ ಬೀಜಾಕ್ಷರಗಳಿಂದಲೇ ಒಂದೊಂದು ಶ್ಲೋಕವನ್ನು ಆರಂಭ ಮಾಡ್ತಾ ನಮಗೆ ಕಲ್ಯಾಣದ ವೃಷ್ಟಿ ಆಗುವಂತೆ ಮಾಡಿದ್ದಾರಲ್ಲ ಭಗವತ್ಪಾದ ಶಂಕರರು. ಇದಕ್ಕೆ ನೀವು ಶಬ್ದದಲ್ಲಿ ಕೃತಜ್ಞತೆಯನ್ನು ಹೇಳೋದಕ್ಕೆ ಸಾಧ್ಯವಾ? ಯೋಚನೆ ಮಾಡಿ. ಶಂಕರ ಭಗವತ್ಪಾದರಿಗೆ ಇದಕ್ಕೆ ನಾವೊಂದು ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ ಯಾವ ಶಬ್ದ ನಮಗೆ ಇದೆ ನಮ್ಮ ಹತ್ರ.
ಅಷ್ಟು ಮಾತ್ರ ಅಲ್ಲ, ಭಗವತ್ಪಾದರು ಇವತ್ತು ನಿನ್ನೆ ಯಾವ ಕಾಲದ ಇತಿಮಿತಿಗೆ ಒಳಪಡುವುದೇ ಇಲ್ಲ. ಅದು ಸಾರ್ವಕಾಲಿಕವಾದಂತಹ ಒಂದು ಉಪದೇಶ, ಎಲ್ಲ ಕಾಲಕ್ಕೂ ಬೇಕಾದಂಥ ಉಪದೇಶ. ಅದಕ್ಕೆ ತಕ್ಕಂತೆ ಈ ಉಪದೇಶದಲ್ಲಿ ಪದಗಳ ಪ್ರಯೋಗ, ಆ ಸ್ತುತಿಯ ರೀತಿ. ಆದ್ರಿಂದಲೇ ಭಗವತ್ಪಾದ ಶಂಕರ ಸ್ತೋತ್ರವನ್ನು ಎಲ್ಲರೂ ನಾವು ಅಭ್ಯಾಸ ಮಾಡೋಣ, ಸಮಾಜಕ್ಕೆ ಅದನ್ನು ತಿಳಿಸೋಣ ಅಂತಕ್ಕಂಥ ಮಾತನ್ನ ವೇದಾಂತ ಭಾರತಿ ಮೊದಲಿಂದ ಹೇಳ್ತಾ ಬರ್ತಿರ್ತಕ್ಕಂಥದ್ದು. ಈಗ ಈ ಕಲ್ಯಾಣ ವೃಷ್ಟಿಸ್ತವನ್ನು ನಾವು ನೋಡಿದ್ದೇ ಆದರೆ ಮೊದಲನೇ ಸ್ತೋತ್ರದಲ್ಲೇ ಭಗವತ್ಪಾದ ಶಂಕರರು ಭಾಗ್ಯವತಾಂ ಜನಾನಾಂ ಅಂತ ಬಂದ್ಬಿಟ್ರು. ಕೊನೆಯ ಪಂಕ್ತಿಯಲ್ಲಿ ಶಬ್ದ ಭಾಗ್ಯವತಾಂ ಜನಾನಾಂ. ಸೌಂದರ್ಯದಲ್ಲಿ ಮೊದಲನೇ ಶ್ಲೋಕಕ್ಕೆ ಮೊದಲನೇ ಶ್ಲೋಕದ ಕೊನೆ ಪಂಕ್ತಿ ಪ್ರಣಂತುಂ ವಾ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ ಅಂತ ಹೇಳಿದರು. ಪುಣ್ಯ ಮಾಡದೇ ಇದ್ರೆ ಪರಮಾತ್ಮನಿಗೆ ಜಗನ್ಮಾತೆಗೆ ನಮಸ್ಕಾರ ಮಾಡೋದಕ್ಕಾಗಲಿ ಸ್ತುತಿ ಮಾಡೋದಕ್ಕಾಗಲಿ ಎಲ್ಲಿ ಸಾಧ್ಯ? ಸಾಧ್ಯವೇ ಇಲ್ಲ. ನಾವು ಪುಣ್ಯ ಮಾಡಿರಲೇಬೇಕು, ಆವಾಗಲೇ ನನಗೆ ಆಗೋದು ಅಂತ ಅರ್ಥ. ಇದನ್ನು ಒಪ್ಪಿಕೊಂಡಿದ್ದೇವೆ. ಈಗ ಇಲ್ಲಿ ಹೇಳ್ತಾರೆ ಕಲ್ಯಾಣ ವೃಷ್ಟಿಸ್ತವದಲ್ಲಿ ಭಗವತ್ಪಾದರು ಭಾಗ್ಯವತಾಂ ಜನಾನಾಂ ಕಿನ್ನ ಅಕಾರಿ. ಸರ್ವಂ ಮಾಡಿದ್ದಾಳೆ ಜಗನ್ಮಾತೆ, ಮಾಡ್ತಾಳೆ ಅಂತ ಅರ್ಥ. ಏನ್ ತಾನೇ ನೀನು ಮಾಡಿಲ್ಲ ಅಮ್ಮ ಅಂತ ಕೇಳಿದರೆ ಅಂತ ಅರ್ಥ ಏನು? ಎಲ್ಲವನ್ನ ಕರುಣಿಸ್ತೀವಿ. ಯಾರಿಗೆ? ಭಾಗ್ಯವತಾಂ ಜನಾನ, ಭಾಗ್ಯವಂತರಾದಂಥ ಜನರಿಗೆ. ಪರಮಾತ್ಮನ ಕೃಪೆ ನಮಗೆ ಫಲಿಸಬೇಕು ಅಂತಿದ್ರೆ ನಾವು ಪುಣ್ಯ ಸ್ವಲ್ಪ ಮಟ್ಟಿಗಾದರೂ ಮಾಡಿರಲೇಬೇಕು, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆ ಮಾತನ್ನ ಭಗವತ್ಪಾದ ಕಲ್ಯಾಣ ವೃಷ್ಟಿ ಸ್ತವದಲ್ಲಿಯೂ ಕೂಡ ಮೊದಲಿಗೆ 4ನೇ ಪಂಕ್ತಿಯಲ್ಲೇ ಅದನ್ನು ನಮಗೆ ಹೇಳ್ತಾರೆ. ಅಂತಂದ್ರೆ ಯಾವ ರೀತಿಯಲ್ಲಿ ಭಗವತ್ಪಾದವನ್ನು ಯೋಚನೆ ಮಾಡಿರಬಹುದು ಅಂತ ನಾವು ಮನಸ್ಸಿಗೆ ತೋಡ್ಬೇಕು. ಅಷ್ಟು ಮಾತ್ರ ಅಲ್ಲ, ಈ ಸ್ತೋತ್ರದ ಒಂದು ಉದ್ದೇಶ ಏನು, ಸ್ತೋತ್ರ ಹೇಳ್ತಕ್ಕಂಥದ್ದೇನು, ಯಾವ ಭಕ್ತರು ಜಗನ್ಮಾತೆಯ ಪಾದದ ಸೇವೆಯನ್ನು ಮಾಡ್ತಾರೋ ಅವರಿಗೆ ಎಲ್ಲ ಫಲಗಳು ಜಗನ್ಮಾತೆ ಅನುಗ್ರಹಿಸ್ತಾಳೆ ಅಂತ ಹೇಳಬೇಕೀಗ. ಅವರ ವಿಷಯ ಅಷ್ಟೇ ಅಲ್ಲಿ. ಆದರೆ ಆ ವಿಷಯವನ್ನು ನಮಗೆ ಮನವರಿಕೆ ಮಾಡುವುದಕ್ಕೆ ಮತ್ತು ಎಂಥ ಜಗನ್ಮಾತೆಯನ್ನು ನಾವು ಸ್ಮರಣೆ ಮಾಡಿದರೆ ಅಥವಾ ಆಕೆಯ ಪಾದವನ್ನು ಸ್ಮರಣೆ ಮಾಡಿದರೆ ನಮಗೆ ಈ ಕಲ್ಯಾಣ ದೃಷ್ಟಿ ಅನ್ನತಕ್ಕಂಥದ್ದು ಉಂಟಾಗೋದಕ್ಕೆ ಸಾಧ್ಯ. ಇದನ್ನ ಯೋಚನೆ ಮಾಡಿ ರಚಿಸಿದಂತಹ ಈ ಕೃತಿ ಇದೆಯಲ್ಲ, ಇದು ಮಹತ್ವ. ಅದಕ್ಕೆ ಆಯ್ಕೆ ಮಾಡಿದ್ದು ಕಕಾರ, ಪಂಚದಶಾಕ್ಷರಿಯ ಮೊದಲನೇ ಒಂದು ಅಕ್ಷರ ಕ. ಅದನ್ನು ಅಲ್ಲಿಂದ ಕಲ್ಯಾಣ ವೃಷ್ಟಿ ಅಂತ ಆರಂಭ ಮಾಡಿದ್ದಾರೆ ಭಗವತ್ಪಾದ ಶಂಕರ. ಮೊದಲನೇ ಪಂಕ್ತಿಯಲ್ಲೇ ಭಗವತ್ಪಾದ ಹೇಳ್ತಾರೆ. ಅದು ಹೇಗೆ ಅಂತಂದ್ರೆ ಆ ಒಂದು ಅನುಗ್ರಹ ಅಮೃತಕ್ಕೆ ಸಮಾನವಾದಂತಹದ್ದು. ಅಮೃತಕ್ಕೆ ಸಮಾನವಾದಂತಹ ಒಂದು ಅನುಗ್ರಹ ಜಗನ್ಮಾತೆ ನಮಗೆ ಮಾಡತಕ್ಕಂಥದ್ದು. ಅದು ಸಾಲದೇ ಇರೋದಕ್ಕೆ ಇನ್ನೆರಡು ಪಂಕ್ತಿಗಳಲ್ಲಿ ಭಗವತ್ಪಾದ ನಮಗೆ ಹೇಳಿದ್ದಿನಲ್ಲಿ ಜಗನ್ಮಾತೆಯ ಪಾದದಲ್ಲಿ ಸೇವೆ ಮಾಡುವವರಿಗೆ ಅಂತ ಹೇಳಿದ ಭಗವತ್ಪಾದರು ಎರಡನೇ ಒಂದು ಪಂಕ್ತಿಯಲ್ಲಿ ನೆನಪು ಮಾಡಿಕೊಡ್ತಾರೆ. ಆ ಪಾದ ಹೇಗೆ ಇರುತ್ತೆ, ಹೇಗೆ ಇದೆ, ಅದು ನಾವು ಹೇಗೆ ಅದನ್ನು ಮನಸ್ಸಿಗೆ ತಂದುಕೊಳ್ಬೇಕು, ಆ ಕಲ್ಯಾಣ ವೃಷ್ಟಿ ಆಗಬೇಕು ಅಂತಂದ್ರೆ ಅನ್ನೋದಕ್ಕೆ ಭಗವತ್ಪಾದರು ಆಯ್ಕೆ ಮಾಡಿದ್ದು ಲಕ್ಷ್ಮಿಯ ಸ್ವಯಂವರ ಕಾಲದ ದೀಪಗಳು. ನಾನು ಸ್ವಲ್ಪ ಹೊತ್ತು ಅಂತರ ಕೊಟ್ಟೆ. ಸ್ವಯಂವರ ಕಾಲದಲ್ಲಿ ದೀಪಗಳು ಹೇಗಿರ್ತವೆ ಅಂತ ನಮ್ಮ ಬೆಂಗಳೂರು ಜನಕ್ಕೆ ನಾವೇನು ವಿವರಿಸಬೇಕಾದ್ದೇನಿಲ್ಲ, ಎಲ್ಲರೂ ನಾವು ನೋಡಿಯೇ ಇರ್ತೇವೆ. ಆದರೆ ಈ ದೀಪಗಳಿಂದ ಏನು ಪ್ರಯೋಜನ? ಯಾರಿಗಾದ್ರೂ ಏನು ಪ್ರಯೋಜನ ಆಗಿದೆ? ಸ್ವಯಂವರ ಆಗುತ್ತೆ, ಅದು ಸತ್ಯ, ಅಷ್ಟೊಂದು ಬಿಟ್ಟರು ಮತ್ತೆ ನೆನಪಬೇಕು. ಆದರೆ ಇದು ಹಾಗಲ್ಲ. ಲಕ್ಷ್ಮೀ ಸ್ವಯಂವರ ಆ ಕಾಲದ ದೀಪಿಕಾಭಿಯಂತರ ರೂಪದ ಏನು ಕಾರಣ ಇರ್ಬೋದು. ಮತ್ತಲ್ಲಿ ಪದಪ್ರಯೋಗ ಲಕ್ಷ್ಮಿ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ಜಗನ್ಮಾತೆ ಯಾವ ಹೆಸರು ಹೇಳಿದ್ರು ನಡೆಯುತ್ತೆ, ಯಾಕಂದ್ರೆ ಜಗನ್ಮಾತೆ ಸ್ತುತಿ, ಲಕ್ಷ್ಮೀ ಸ್ತುತಿ, ಪಾರ್ವತಿ ಸ್ತುತಿ ಹಾಗೇನಿಲ್ಲ. ಇಲ್ಲಿ ಪಂಚದಶಾಕ್ಷರಿಗೆ ರಾಜರಾಜೇಶ್ವರಿ, ತ್ರಿಪುರಸುಂದರಿ, ಅಧಿದೇವತೆ. ಅಂದ ಮೇಲೆ ಕಕಾರವನ್ನು ಹೇಳುವಾಗ ಅದನ್ನು ಇಟ್ಟುಕೊಂಡು ಸ್ತುತಿ ಮಾಡುವಾಗ ಅದನ್ನೇ ಹೇಳಿದ್ರು ನಡೀತಿತ್ತು.
ಇಲ್ಲ ಭಗವತ್ಪಾದರು ಅಲ್ಲಿ ನೆನಪು ಮಾಡ್ತಾರೆ, ಲಕ್ಷ್ಮೀ ಸ್ವಯಂವರದ ಒಂದು ದೀಪಗಳ ಕಾಂತಿಯಂತೆ ಅಂತ ವಿಶೇಷವಾಗಿ ನೆನಪು ಮಾಡಬೇಕಾದ್ರೆ ಕಾರಣ ಇದೆ. ಲಕ್ಷ್ಮಿ ಅನ್ನತಕ್ಕಂಥ ಶಬ್ದವೇ ಅದು ಸಕಲ ಸಂಪತ್ತನ್ನು ನಮ್ಮ ಕಣ್ಣ ಮುಂದೆ ತಂದುಕೊಡತಕ್ಕಂಥದ್ದು. ಕೇವಲ ಹಣ, ಚಿನ್ನ, ಭೂಮಿ, ಸರ್ವ ವಿಧವಾದ ಸಂಪತ್ತು. ನಮ್ಮ ಕ್ಯಾಲೆಂಡರ್ಗಳೆಲ್ಲ ಸ್ವಲ್ಪ ಕಾಯಿನ್ ಕೈಯಿಂದ ಬಿದ್ದಾಗೆಲ್ಲ ತೋರಿಸ್ತಾರೆ, ಅದನ್ನು ನಮಗೆ ಮನಸ್ಸಿಗೆ ಹಿಡಿಸೋದಕ್ಕಷ್ಟೇ. ಆದರೆ ಲಕ್ಷ್ಮಿಯ ಕೃಪೆ ಆಯಿತು ಅಂತಂದರೆ ಎಲ್ಲ ವಿಧವಾದ ಸಂಪತ್ತು ನಮಗೆ ಬಂದು ಬರುವುದಕ್ಕೆ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ಆ ಪದ ಅದಕ್ಕೆ ಮೀಸಲಾಗಿದೆ, ಲಕ್ಷ್ಮಿ ಅನ್ನತಕ್ಕಂಥ ಪದ. ಈಗ ನಮ್ಮ ಕಲ್ಯಾಣದ ದೃಷ್ಟಿ ನಮಗೆ ಆಗಬೇಕು, ನಮ್ಮ ಮನಸ್ಸಲ್ಲಿ ಉಂಟಾಗಬೇಕು ಅಂತಂದರೆ ಏನೆಲ್ಲ ನಮಗೆ ಸಂಪತ್ತು ಬೇಕು ಅಂತ ನೀವು ಯೋಚನೆ ಮಾಡಿ. ಕೇವಲ ಹಣ ಇದ್ರೆ ಸಾಕಾಗುತ್ತೆ ಅಥವಾ ಸೈಟ್ಗಳಿಂದ ಮಾತ್ರಕ್ಕೆ ಸಾಕೆ? ಏನೆಲ್ಲ ಬೇಕು ಅನ್ನೋ ಕಲ್ಯಾಣ ದೃಷ್ಟಿ ಅಂತ ನಾವು ಕರಿಬೇಕಾದ್ರೆ ಅಂತ ನೀವು ಮನಸ್ಸಿಗೆ ತಗೊಂಡ್ರೆ ಆಗ ಎಲ್ಲಕ್ಕೂ ಕರುಣಿಸುವಂತಹ ತಾಯಿ ಸ್ವರೂಪ ಅದು ಲಕ್ಷ್ಮಿ. ಅದಕ್ಕಾಗಿ ಭಗವತ್ಪಾದ ಶಂಕರರು 2ನೇ ಪಂಕ್ತಿಯಲ್ಲಿ ಆ ಲಕ್ಷ್ಮಿಯ ಸ್ವಯಂವರ ಕಾಲದ ದೀಪಗಳ ಒಂದು ಶೋಭೆ ಏನಿದೆಯೋ ಅಂಥ ಒಂದು ಶೋಭೆಯನ್ನು ನಮ್ಮ ಮನಸ್ಸಿಗೆ ತರುವಂತೆ ಉಪದೇಶ ಮಾಡಿದರು. 3ನೇ ಪಂಕ್ತಿಯಲ್ಲಿ ಇದು ಭಗವತ್ಪಾದರ ಒಂದು ವಿಶಿಷ್ಟವಾದಂಥ ಉಪದೇಶ ರೀತಿ ಇದು. ಅದನ್ನು ಶಬ್ದಗಳಲ್ಲಿ ಹೇಳೋದೇ ಕಷ್ಟ. ಆದರೂ ಸೌಂದರ್ಯಲಹರಿ ಮೊದಲಾದ ಸ್ತೋತ್ರಗಳಲ್ಲಿ ಎಲ್ಲಿ ಸಾಧ್ಯವೋ ನಮಗೆ ನಮ್ಮ ಒಂದು ಇತಿಮಿತಿಗೆ ಒಳಪಟ್ಟು ನಾವು ಶಬ್ದ ಪ್ರಯೋಗ ಮಾಡಿಕೊಂಡು ಬಂದು, ಆದರೆ ಭಗವತ್ಪಾದರ ಈ ಪಂಕ್ತಿ ಇದೆಯಲ್ಲ 3ನೇ ಪಂಕ್ತಿ, ಇದು ಅನುಭವಿಕ ವೇದ್ಯ. ಇದು ಭಗವತ್ಪಾದರ 3ನೇ ಪಂಕ್ತಿ ಹೇಳಿದರು, ಅಮ್ಮ ನಿನ್ನ ಪಾದ ಸರೋಜ ಇದೆಯಲ್ಲ ಅದರ ತಲದಲ್ಲಿ ಯಾರು ಶರಣಾಗತರಾಗ್ತಾರೋ ಹೇಗೆ ತಮ್ಮದೇ ಆಗಿರತಕ್ಕಂಥ ಸೇವೆಯಿಂದ ಸೇವಾಭಿರಂಬ ತವ ಪಾದ ಸರೋಜ ಮೂಲೆ. ಇದು 3ನೇ ಪಂಕ್ತಿ ಭಗವತ್ಪಾದರಲ್ಲಿ ನಾವು ಹೇಳಿದ್ದು. ಆ ಸೇವೆಗಳಿಂದ, ಸೇವೆ ಯಾವುದು ಭಗವತ್ಪಾದರು ಇಲ್ಲೂ ಕೂಡ ಪದಪ್ರಯೋಗ ಮಾಡುವಾಗ ವಿಶೇಷವಾಗಿ ಒತ್ತು ಕೊಟ್ಟೆ ಹೇಳಿದ್ದಾರೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಸೇವಾ ಅನ್ನೋ ಶಬ್ದಕ್ಕೆ ಭಕ್ತರಾದ ನಾವು ಮಾಡತಕ್ಕಂಥ ಎಲ್ಲ ಕಾರ್ಯಗಳು, ಹೇಗೆ ಜಪೋಜಲ್ಪ ಶಿಲ್ಪಂ ಶ್ಲೋಕದಲ್ಲಿ ಎಲ್ಲ ಕಾರ್ಯಗಳು ಕೂಡ ಜಗನ್ಮಾತೆಯ ಸಪರ್ಯ ಪೂಜೆ ಆಗುತ್ತೆ ಅಂತ ಹೇಳಿದರು, ಹಾಗೆ ಇಲ್ಲಿ ಅಂಬ ಜಗನ್ಮಾತೆಯ ಚರಣ ಸರೋಜದಲ್ಲಿ ಮಾಡತಕ್ಕಂಥ ಸೇವೆ ಯಾವುದಿದೆ ಅದು ಎಲ್ಲ ಸೇವೆಯೂ ನಾವು ಮಾಡುವ ಸ್ತೋತ್ರ ಪಾರಾಯಣವೂ ಕೂಡ ಸೇರಿ ನಾನಲ್ಲಿ ವಿವರಿಸಲೇಬೇಕು. ಸ್ತೋತ್ರ ಪಾರಾಯಣವೂ ಕೂಡ ಅಂದ್ರೆ ಅರ್ಥ ಏನು? 10ರೊಟ್ಟಿಗೆ 11 ಅಂತ ಭಾವಿಸಬೇಡಿ ನೀವು. ನನ್ನ ದೃಷ್ಟಿಯಲ್ಲಿ ನಾನು ಹೇಳೋದು ಸ್ತೋತ್ರ ಪಾರಾಯಣವೇ ನಿಜವಾದ ಸೇವೆ. ಹೇಳುವಾಗ ನಾನು ಆಮೇಲೆ ಸೇರಿಸಿ ಹೇಳಿಬಿಟ್ಟೆ. ವಾಸ್ತವಿಕವಾಗಿ ಸ್ತೋತ್ರ ಪಾರಾಯಣವೇ ನಿಜವಾದ ಸೇವೆ. ಪದೇ ಪದೇ ನಾನು ನೆನಪು ಮಾಡ್ತೇನೆ, ವೇದದಿಂದ ಮೊದಲುಗೊಂಡು ಎಲ್ಲ ಶಾಸ್ತ್ರಗಳು, ಎಲ್ಲ ಮಹನೀಯರು, ಎಲ್ಲ ಜ್ಞಾನಿಗಳು ಕೂಡ ನಮಗೆ ಹೇಳಿಕೊಟ್ಟಿದ್ದನ್ನೇ. ಪರಮಾತ್ಮನ ಸ್ತುತಿಯೇ ಪರಮಾತ್ಮನಿಗೆ ಹೆಚ್ಚು ಪ್ರೀತಿಯನ್ನುಂಟು ಮಾಡೋದಷ್ಟೇ ಹೊರತು ಇನ್ಯಾವುದೇ ಹೋಮವಾಗಲಿ ಮತ್ತೊಂದಾಗಲಿ ಅಲ್ಲ. ಹೋಮಾದಿಗಳು ಮಾಡಬೇಕು, ಮಾಡಬಾರ್ದು ಅಂತಲ್ಲ. ಅದು ಎಲ್ಲಕ್ಕಿಂತ ಮುಖ್ಯವಾದಂತಹದ್ದು ಪರಮಾತ್ಮನ ಸ್ತುತಿ, ಪರಮಾತ್ಮನಿಗೆ ಬೇಕಾದಷ್ಟು. ಆದ್ರಿಂದ ಸ್ತುತಿ ಪ್ರಿಯ ಜಗನ್ಮಾತೆ ಅನ್ನೋದು ಸಹಸ್ರನಾಮ ಹೇಳೋದು. ಅಂಥ ಸ್ತುತಿ, ಅದನ್ನು ಮಾಡತಕ್ಕಂತಹ ಸೇವೆ ಇದೆಯಲ್ಲ, ಕರ್ತವ್ಯ, ಅದರಷ್ಟು ಶ್ರೇಷ್ಠವಾದನ್ನು ಬೇರೆ ಇರೋದಕ್ಕೆ ಸಾಧ್ಯವಿಲ್ಲ. ಭಗವತ್ಪಾದ ಹೇಳ್ತಾರೆ, ಅಮ್ಮ ಸೇವಾಭಿಹಿ ಅಂಬ ತವ ಪಾದ ಸರೋಜ ಮೂಲೆ. ಈ ರೀತಿ ಒಂದು ಸೇವೆಯನ್ನು ಮಾಡಿದ್ದೇ ಆದರೆ ಆಗ ನೀನು ಏನು ಅನುಗ್ರಹ ಮಾಡೋದಿಲ್ಲ ಅಂತ. ಇಂಥ ಪುಣ್ಯಾತ್ಮರಿಗೆ ನೀನು ಇಂಥದ್ದನ್ನು ಅನುಗ್ರಹ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ? ಸರ್ವಸ್ವವನ್ನು ನೀನು ಅನುಗ್ರಹ ಮಾಡ್ತೀನಿ ಅಂತ ಮೊದಲನೇ ಶ್ಲೋಕದಲ್ಲೇ ಭಗವತ್ಪಾದರು ಕಲ್ಯಾಣ ವೃಷ್ಟಿ ಶಬ್ದವನ್ನು ಸೇರಿಸಿ ನಮಗೆ ಈ ಸ್ತುತಿಯನ್ನು ಅನುಗ್ರಹ ಮಾಡಿದ್ದಾರೆ. ನಾನು ಮೇಲಿನ ಮೇಲೆ ಅಷ್ಟೇ ಹೇಳ್ತೇನೆ. ಇನ್ನೂ ಇಲ್ಲಿ ನಾವು ಚಿಂತನೆ ಮಾಡಬೇಕಾದಂಥ ವಿಚಾರ ಸಾಕಷ್ಟಿದೆ. ಮುಂದಕ್ಕೆ ಇನ್ನು ಉಳಿದ ಬೀಜಾಕ್ಷರಗಳು ಬರುತ್ತೆ. ಮುಂದಕ್ಕೆ ಏತಾವದೇವ ಜನನಿ ಸ್ಪೃಹಣೀಯಮಾಸ್ತಿ ಅಂತಾರೆ. ಹಾಗೆ ಮುಂದಕ್ಕೆ ಈ ಕಾಲದಿಂದ ಆರಂಭ ಆಗುತ್ತೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ವಿಚಾರವನ್ನು ಮಾಡಬೇಕು. ಇನ್ನು ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ, ಈ ಒಂದು ಸ್ತೋತ್ರವು ಕೂಡ ಹೇಗಿದೆ ಅನ್ನೋದನ್ನು ನಾನು ವಿಶೇಷವಾಗಿ ಉಲ್ಲೇಖ ಮಾಡಬೇಕು.
ಬಹುಶಃ ಶಿವಪಂಚಾಕ್ಷರ ನಕ್ಷತ್ರಮಾಲ ಈ ಸ್ತೋತ್ರವನ್ನು ನಮಗೆ ಕೊಡುವಾಗ ಅಥವಾ ಬೇರೆ ಸಂದರ್ಭದಲ್ಲಿ ನಾವು ಶಿವಪಂಚಾಕ್ಷರಿ ಮಂತ್ರದ ಬಗ್ಗೆ ಕೇಳಿದಾಗ ನಾವು ಅದರ ಮಹತ್ವವನ್ನು ತಿಳ್ಕೊಂಡಿದ್ದು ಬಹುಶಃ ಮಾರ್ಕಂಡೇಯ ಮಹರ್ಷಿಗಳ ಒಂದು ಮೂಲಕ. ಮಾರ್ಕಂಡೇಯ ಮಹರ್ಷಿಗಳು ಅವರ ಒಂದು ಜೀವನದ ಕಥೆ ಏನಿದೆ ಅದರ ಮೂಲಕ ನಾವು ಪರಮಾತ್ಮನ ಈ ನಮಃಶಿವಾಯದ ಬಗ್ಗೆ ವಿಶೇಷವಾಗಿ ತಿಳ್ಕೊಂಡಿರಬಹುದು ನನ್ನ ಒಂದು ಊಹೆ. ಯಾಕೆ ಅಂತಂದರೆ ಆ ಮಹರ್ಷಿ ಪರಮಾತ್ಮನ ಈ ಶಿವಪಂಚಾಕ್ಷರ ಜಪವನ್ನು ಮಾಡಿಯೇ ಯಮನನ್ನು ಅಟ್ಟಿದ್ದು ದೂರಕ್ಕೆ ಪರಮಾತ್ಮ ಬಂದು ಅನುಗ್ರಹ ಮಾಡಿದ್ದು ಅಂತ ಕಥೆ ಹೇಳೋದು. ಅಂಥ ನಮಃಶಿವಾಯ ಮಂತ್ರ ಲೋಕೋತ್ತರವಾದಂಥ ಮಂತ್ರ ಶಿವಪಂಚಾಕ್ಷರಿ ಮಂತ್ರ. ಇದರ ಮಹತ್ವ ಎಷ್ಟು ಅಂತ ಹೇಳೋದನ್ನು ಪದ್ಮಪಾದರ ಒಂದು ವ್ಯಾಖ್ಯಾನ ಬರೆದಿದ್ದಾರೆ, ಶಂಕರಾಚಾರ್ಯ ಸಾಕ್ಷಾತ್ ಶಿಷ್ಯರು. ಅದನ್ನು ನೀವೆಲ್ಲ ನೋಡಿದರೆ ಗೊತ್ತಾಗುತ್ತೆ ಈ ಶಿವಪಂಚಾಕ್ಷರ ನಕ್ಷತ್ರಮಾಲಾದ ಮಹತ್ವವನ್ನು ಮನಸ್ಸಿಗೆ ತಂದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಶಿವಪಂಚಾಕ್ಷರ ಈ ಮಂತ್ರದ ಮಹತ್ವವೇ ಇಷ್ಟಿದ್ದರೆ ಇನ್ನು ಅದರೊಟ್ಟಿಗೆ ಇಲ್ಲಿ ಹೇಳಿದಂತಹ ಉಳಿದ ಶಬ್ದಗಳು ಆ ಒಂದು ಚಿಂತನೆ ಅದನ್ನು ಸೇರಿಸಿದರೆ ಅದು ಹೇಗೆ ಆಗ್ಬೋದು ಅಂತ ನೀವು ಮನಸ್ಸಿಗೆ ತಂದುಕೊಳ್ಬೋದು. ಭಗವತ್ಪಾದರು ಇಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಸ್ತುತಿಯನ್ನು ಮಾಡಬೇಕಾದ್ರೆ ಎಲ್ಲ ವಿಷಯವನ್ನು ಬಿಟ್ಟುಬಿಟ್ರು. ಅದರ ಬದಲಿಗೆ ಶ್ರೀಮದಾತ್ಮನೇ ಗುಣೈಕ ಸಿಂಧವೇ ನಮಃ ಶಿವಾಯ ಅಂದ್ಬಿಟ್ರು. ಏನಂಥ ಒಂದು ಸ್ವಾರಸ್ಯ ಕಾಣೋದಿಲ್ಲ ಇಲ್ಲಿ. ದೊಡ್ಡ ದೊಡ್ಡ ಪದಗಳು ಯಾವುದೂ ಇಲ್ಲ. ಮತ್ತೊಂದು ನಮಃ ಶಿವಾಯ ಮಾತ್ರ ಸೇರಿದೆ ಅಷ್ಟೇ. ಅಂತ ಮನಸ್ಸಿಗೆ ಬರುವ ಸಂಭವ ಇದೆ ನಮಗೆ. ಆದರೆ ನಾವು ಇದನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಶಿವ ಪಂಚಾಕ್ಷರ ಮಂತ್ರ ಏನಿದೆ ಅದು ಕೊನೆಗೂ ನಮಗೆ ಏನು ಹೇಳುತ್ತೆ ಅಥವಾ ಏನು ಫಲ ಉಂಟು ಮಾಡುತ್ತೆ ಅಂತ ನಾವು ವಿಚಾರ ಮಾಡಿದ್ದೇ ಆದರೆ ಬಹಳ ಸ್ಪಷ್ಟವಾಗಿ ಶಾಸ್ತ್ರಗಳು ಹೇಳೋದು ಮತ್ತು ಜ್ಞಾನಿಗಳು ಕೂಡ ಅನುಭವದಿಂದ ಹೇಳೋದು ಅದು ಆನಂದವನ್ನು ನಮಗೆ ಕೊಡ್ತಕ್ಕಂಥದ್ದು. ನಾವು ಹೋಗಿ ಕೊನೆಗೂ ಆನಂದ ರೂಪದಲ್ಲಿ ನಿಲ್ಲೋದಕ್ಕೆ ಸಹಕಾರ ಮಾಡತಕ್ಕಂಥದ್ದು ಶಿವ ಪಂಚಾಕ್ಷರ ಮಂತ್ರ. ಮಾರ್ಕಂಡೇಯ ಮಹರ್ಷಿ ಜೀವನದಲ್ಲೂ ಅದೇ ಆಗುತ್ತೆ. ಅಥವಾ ಇನ್ನು ಶಿವಪಂಚಾಕ್ಷರ ಜಪವನ್ನು ಮಾಡಿ ಯಾರ್ಯಾರು ನಮ್ಮ ಇತಿಹಾಸದಲ್ಲಿ ಪುರಾಣಗಳೆಲ್ಲ ಬರುತ್ತೋ ಅದೆಲ್ಲರೂ ಹೀಗೆ. ಅಂದರೆ ಒಟ್ಟಿನಲ್ಲಿ ನಮಃ ಶಿವಾಯ ಮಂತ್ರದ ತಾತ್ಪರ್ಯ ಆನಂದ, ಶಾಶ್ವತವಾದ ಆನಂದ. ಭಗವತ್ಪಾದರು ಏನು ಮಾಡಿದ್ರು ಈ ಶಿವಪಂಚಾಕ್ಷರ ನಕ್ಷತ್ರ ಮಾಲಾದಲ್ಲಿ ಮೊದಲ ಪಂಕ್ತಿಯಲ್ಲೇ ಆ ಅರ್ಥವನ್ನು ನಮಗೆ ವಿಶೇಷವಾಗಿ ಮನಸ್ಸಿಗೆ ತಂದು ಕೊಡಬೇಕು ಅನ್ನೋದಕ್ಕಾಗಿಯೋ ಎಂಬಂತೆ ಶ್ರೀಮದ ಆತ್ಮನೇ ಅಂತ ಕೂಡ ಪ್ರಯೋಗ ಮಾಡಿದರು. ಆತ್ಮಶಬ್ದವು ಕೂಡ ಆನಂದವನ್ನೇ ಹೇಳೋದು. ಅದು ಶ್ರೀಯಿಂದ ಕೂಡಿದಂತಹದ್ದು, ಶ್ರೀಮತ್ ಶಬ್ದ ಇಲ್ಲಿರುತ್ತದ್ದು. ಅದರಿಂದ ಕೂಡಿದಂತಹದ್ದು ಈ ಒಂದು ಪರಮಾತ್ಮನ ಸ್ವರೂಪ ಮತ್ತು ಗುಣಸಾಗರ. ಅಂಥ ಗುಣಸಾಗರನಾದ ಪರಮಾತ್ಮ ಅವನನ್ನು ನಾನು ನಮಸ್ಕರಿಸ್ತೇನೆ ಅಂತ ಹೇಳ್ತಾರೆ ಮೊದಲನೇ ಪಂಕ್ತಿಯಲ್ಲಿ. ಮೇಲಿಂದ ಮೇಲರ್ಥ ಅಷ್ಟಕ್ಕೆ ನಿಲ್ಲಿಲ್ಲ. ಎರಡನೇ ಪಂಕ್ತಿಯಲ್ಲಿ ಹೇಳ್ತಾರೆ ಧಾಮಲೇಶ ಭೂತಕೋಪ ಬಂಧವೇ ನಮಃ ಶಿವಾಯ. ಉಪನಿಷತ್ತುಗಳಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಪರಮಾತ್ಮನ ಹೇಳು ಸ್ವಯಂ ಪ್ರಕಾಶನಾದ ವಸ್ತು ಪರಮಾತ್ಮ. ಬೇರೆ ಪ್ರಕಾಶಗಳೇನಿವೆ ಅವುಗಳಿಗೆ ಯಾವುದಾದ್ರು ಬಂದಲ್ಲ ಬೇರೆ ಸಹಾಯ ಬೇಕು. ನೀವು ದೀಪ ತಗೊಳ್ಳಿ ಅಥವಾ ಬೇರೆ ಇನ್ಯಾವುದಾದ್ರು ತಗೊಳ್ಳಿ, ಸಹಾಯ ಇದ್ದರೆ ಮಾತ್ರ ಪ್ರಕಾಶ ಅಷ್ಟೇ, ಇಲ್ಲಾಂದರೆ ಯಾವ ಪ್ರಕಾಶವೂ ಇಲ್ಲ. ಸ್ವಯಂ ಬತ್ತಿ ತನ್ನಿಂತಾನೇ ಉರಿಯಿತು ಅಂತೆಲ್ಲದಿದೆಯಾ? ಎಲ್ಲವೂ ಇಲ್ಲ. ಬೆಂಕಿ ಹಚ್ಚಲೇಬೇಕು. ಬೆಂಕಿ ಹಚ್ಚಿದ ಮಾತ್ರಕ್ಕಾಗುತ್ತೆ, ಅದಕ್ಕೆ ಎಣ್ಣೆ ಹಾಕಬೇಕು. ಹೀಗೆ ಪ್ರತಿಯೊಂದು ಕೂಡ. ಆದರೆ ಪರಮಾತ್ಮ ಹಾಗಲ್ಲ, ಆ ಸ್ವಯಂ ಜ್ಯೋತಿ. ಇಲ್ಲೂ ಕೂಡ ವಿಶೇಷವನ್ನು ಹೇಳುತ್ತೆ ಉಪನಿಷತ್ತು. ಜ್ಯೋತಿ ಶಬ್ದಕ್ಕೆ ಇಲ್ಲಿ ನಮ್ಮ ಉಳಿದೈ ನಮ್ಮ ಪ್ರಕಾಶ ಕೊಡುವಂಥ ವಸ್ತುಗಳಿವೆ, ಇದು ಅರ್ಥವಲ್ಲ. ಒಂದು ದೃಷ್ಟಿಯಲ್ಲಿ ಹೌದು. ಹೇಗೆ ಅಂದರೆ ಈ ಎಲ್ಲ ಜ್ಯೋತಿಗಳು ಏನು ಮಾಡ್ತವೆ ನಮಗೆ? ಇದು ಇಂಥ ವಸ್ತು, ಇಂಥ ವಸ್ತು, ಇಂಥ ವಸ್ತು ಅಂತ ತೋರಿಸ್ತವೆ. ಕತ್ಲೆಯಲ್ಲಿ ನಾವು ವಸ್ತುವಿನ ಪರಿಚಯ ಆಗೋದಿಲ್ಲಲ್ಲ, ಬೆಳಕಿದ್ರೆ ವಸ್ತುವಿನ ಪರಿಚಯ ಆಗೋದು. ಹಾಗಾಗಿ ಬೆಳಕಿನ ಒಂದು ಕೊಡುಗೆ ಏನು ಅಂತಂದರೆ ವಸ್ತುವಿನ ಪರಿಚಯ ಸರಿಯಾಗಿ ನಾವು ಪರಿಚಯ ಮಾಡಿಕೊಡುತ್ತೆ. ಈ ಅರ್ಥದಲ್ಲಿ ಪರಮಾತ್ಮ ಸ್ವಯಂ ಜ್ಯೋತಿ, ಸ್ವಯಂ ಪ್ರಕಾಶ ಅಂತಂದರೆ ಅವನನ್ನು ಪರಿಚಯ ಮಾಡೋದಕ್ಕೆ ಇನ್ನು ಯಾರು ಬೇಕಾಗಿಲ್ಲ, ಆಗೋದೂ ಇಲ್ಲ. ಅಷ್ಟೇ ಅಲ್ಲ, ಎಲ್ಲರನ್ನ ಪರಿಚಯಿಸುವುದೇ ಪರಮಾತ್ಮ. ಹಾಗಾಗಿ ಅವನ ಪ್ರಕಾಶ, ಪ್ರಕಾಶ ಸ್ವರೂಪ. ಸೂರ್ಯನನ್ನು ಕೂಡ ಪ್ರಕಾಶದಲ್ಲಿ ಅತ್ಯಂತ ದೊಡ್ಡ ಪ್ರಕಾಶ ಅಂದರೆ ಸೂರ್ಯ.
ಅಂಥ ಸೂರ್ಯನ ಪ್ರಕಾಶ ನಮಗೆ ಅರಿವಿಗೆ ಬರುವುದೇ ಪರಮಾತ್ಮನಿಂದಾಗಿಯೇ. ಇಲ್ಲಾಂದ್ರೆ ಸೂರ್ಯನ ಅರಿವು ನಮಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಉಪನಿಷತ್ತುಗಳು ಪರಮಾತ್ಮನ ಸ್ವಯಂ ಜ್ಯೋತಿ ಸ್ವಯಂ ಪ್ರಕಾಶ ಅಂತ ಹೇಳಿದ್ರು. ಭಗವತ್ಪಾದರಿಗೆ 2ನೇ ಪಂಕ್ತಿಯಲ್ಲಿ ಹೇಳ್ತಾರೆ, ಸೂರ್ಯ ಏನು ಜಗತ್ತಿಗೆ ಬೆಳಗ್ತಾ ಇದ್ದಾನೆ, ಅವನ ತೇಜಸ್ಸು ಅವನ ಪ್ರಕಾಶ ಎಷ್ಟು ಪ್ರಖರವಾದ್ದು ಅಂತ ನಮಗೆ ಗೊತ್ತಿದೆ. ಪರಮಾತ್ಮ ಯಾರಿದ್ದಾನೆ ಶಿವ, ಅವನ ಒಂದು ಪ್ರಕಾಶ ಅದು ಎಂಥದ್ದು ಅಂದರೆ ಅವನ ಪ್ರಕಾಶದ ಒಂದು ಸಣ್ಣ ಪ್ರಕಾಶ ಅದೇ ಸೂರ್ಯನ ಪ್ರಕಾಶವನ್ನು ಹಿಮ್ಮೆಟ್ಟಿಸಿಬಿಡುತ್ತಂತೆ. ಧೂತ ಅಂತ ಪದಪ್ರಯೋಗ ಮಾಡಿದ್ದಾನೆ. ಧೂತ ಅಂದರೆ ತೇಜಸ್ಸನ್ನು ನಾಶ ಮಾಡಿದ್ದ ಅಂತಲೇ ಹೇಳಬೇಕು. ತೇಜಸ್ಸು ಕುಗ್ಗಿ ಹೋಯಿತು. ಪರಮಾತ್ಮನ ಸಣ್ಣ ತೇಜಸ್ಸಿನ ಮುಂದೆ ಸೂರ್ಯನ ತೇಜಸ್ಸು ಕುಗ್ಗಿ ಹೋಯಿತು ಅಂತಂದರೆ ಪರಮಾತ್ಮ ಎಂಥ ಪ್ರಕಾಶ ಅಂತ ನಾವು ಮನಸ್ಸಿನಲ್ಲಿ ನೋಡ್ಬೋದು. ಈ ಶಿವಪಂಚಾಕ್ಷರ ಮಂತ್ರ ಇದೆಯಲ್ಲ, ಇದು ಇಂಥ ಜ್ಯೋತಿಯನ್ನೇ ನಮಗೆ ಹೇಳುವಂಥದ್ದು. ಸ್ವಯಂ ಜ್ಯೋತಿ, ಸ್ವಯಂ ಪ್ರಕಾಶನಾದ ವಸ್ತುವನ್ನೇ ಹೇಳ್ತಕ್ಕಂಥದ್ದು. ಅದಕ್ಕೆ ಭಗವತ್ಪಾದನೆ ಮಾಡಿದ್ರು 2ನೇ ಸಾಲಿನಲ್ಲೇ ಇಂಥ ಒಂದು ತೇಜವಂತರಾದಂಥ ಪರಮಾತ್ಮ, ಯಾವ ಪರಮಾತ್ಮನ ತೇಜಸ್ಸಿನ ವಿಷಯವಾಗಿ ಪಂಚಾಕ್ಷರಿ ಮಂತ್ರವೂ ಕೂಡ ಹೇಳುತ್ತೋ ಅಂಥ ಪರಮಾತ್ಮನನ್ನು ನಮಸ್ಕರಿಸ್ತಾರೆ. 3ನೇ ಪಂಕ್ತಿಯಲ್ಲಿ ನಮಗೆಲ್ಲರಿಗೂ ಅಪೇಕ್ಷಿತವಾದಂಥದ್ದು ನಮ್ಮ ಕಷ್ಟಗಳು, ದುಃಖಗಳು, ಸಂಸಾರ ತಾಪತ್ರಯ ಅಂತ ಹೇಳ್ತೇವಲ್ಲ, ಅದನ್ನು ನಾಶ ಮಾಡತಕ್ಕಂಥದ್ದು. ಅದಕ್ಕೂ ಪಂಚಾಕ್ಷರಿ ಮಂತ್ರವೇ, ಯಾವುದೇ ಸಂದೇಹವಿಲ್ಲ. ಅದಕ್ಕೆ ಹೇಳ್ತಾರೆ, ನಾಮಶೇಷಿತಾನಮ ಬಾಂಧವಾಯ. ಆ ನಾಮಕ್ಕೆ ನಮಸ್ಕರಿಸೋಣ. ಅವನಿಗೆ ಅತ್ಯಂತ ಬಂಧು ಪರಮಾತ್ಮ. ಹಾಗೆ ನಾನನ್ನು ಉದ್ಧರಿಸೋ ಅವನೇ. ಹೇಗೆ ಉದ್ಧರಿಸ್ತಾನೆ ಅಂದರೆ ಈ ಕಷ್ಟಗಳನ್ನು ಸರ್ವನಾಶ ಮಾಡ್ತಾನಂತೆ, ನಾಮ ಶೇಷ ಮಾಡ್ತಾನೆ, ಉಳಿದೇ ಇಲ್ಲ ಅಂದರೆ ಅಂಥ ರೀತಿಯಲ್ಲಿ ನಾವು ಅನುಗ್ರಹ ಮಾಡ್ತಾನೆ. ಅಂಥವನ್ನನ್ನು ನಮಸ್ಕರಿಸ್ತೇನೆ, ಅಂಥ ನಮಃ ಶಿವಾಯ ಅಂತಾರೆ. 4ನೇ ಪಂಕ್ತಿ ಅಂತೂ ಅಮೋಘವಾದ್ದು, ಇದೆಲ್ಲಕ್ಕೂ ಕಲಶಪ್ರಾಯವಾದ್ದು. ಅಲ್ಲಿ ಪದಪ್ರಯೋಗ ಮಾಡಿದ್ದಾರೆ ಭಗವತ್ಪಾದರು, ಪಾಮರೇತರ ಪ್ರಧಾನ ಬಂಧವೇ ನಮಃ ಶಿವಾಯ ಅಂತ. ಪಾಮರು ಅಂದರೆ ನಾವೆಲ್ಲ ಅಜ್ಞಾನಿಗಳು, ನಮಗೆ ಪಾಮರು ಅಂತ ಕರೀತಾರೆ. ನಮಗಿಂತ ಬೇರೆ ಯಾರು ಅಂದರೆ ಜ್ಞಾನಿಗಳು. ಅವರಿಗೆ ಬಂಧುವಾಗಿದ್ದಾನಂತೆ ಪರಮಾತ್ಮ. ಇದ್ಯಾಕೋ ಸ್ವಲ್ಪ ಪಾರ್ಶಿಯಾಲಿಟಿ ಮಾಡಿದಾಗ ಕಾಣುತ್ತೆ ಪರಮಾತ್ಮ ಅಂತ ಭಾವಿಸಬೇಡಿ. ಭಗವಂತನೇ ಮಾತಿದೆ ಭಗವದ್ಗೀತೆಯಲ್ಲಿ, ಭಕ್ತರು 4 ಜನ ಅಂತಾನೆ ಭಗವಂತ. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀತ ಭಗವಶಃ ಅಂತ ಭಗವದ್ಗೀತೆ. ಆರ್ತ ಅಂದರೆ ಕಷ್ಟಕ್ಕೊಳಗಾದ, ಜಿಜ್ಞಾಸು ಅಂದರೆ ವಿಚಾರ ಮಾಡ್ತಕ್ಕಂಥ, ಅರ್ಥಾರ್ಥಿ ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು ಅಂತ ಹೇಳೋ ಭಕ್ತ. ಎಲ್ಲ ನಾವೆಲ್ಲ ಅಲ್ಲೇ ಸೇರಿದ್ದು. ಇನ್ನು 4ನೇದು ಜ್ಞಾನಿ. ಇದು 4 ಬಿಟ್ಟರೆ ಬೇರೆ ಭಕ್ತರ ಸಂಖ್ಯೆ ಇಲ್ಲ, ವಿಭಾಗವೇ ಇಲ್ಲ, ಗುಂಪೇ ಇಲ್ಲ, 4 ಗುಂಪು. ಕೃಷ್ಣ ಹೇಳೋದು ಅರ್ಜುನನಿಗೆ. ಆಮೇಲೆ ಭಗವಂತ ಹೇಳಿದ ಅರ್ಜುನಿಗೆ, ಅರ್ಜುನ ಈ 4 ಜನರಲ್ಲಿ ಜ್ಞಾನಿ ಇದ್ದಾನಲ್ಲ ಭಕ್ತ, ಹೌದು ಅವ ನಾನೇ. ಜ್ಞಾನೀತು ಆತ್ಮೈವ ಮೇ ಮತಂ. ಇದು ಭಗವಂತನ ಮಾತು. ಭಗವತ್ಪಾದರು ತುಂಬ ಚೆನ್ನಾಗಿ ಭಾಷೆ ಬರೆದಿದ್ದಾರೆ. ಅವನ್ ನಾನೇ ಅಂತಾನೆ ಭಗವಂತ. ಅಷ್ಟು ನನಗೆ ಈ ಜ್ಞಾನಿಯ ಒಟ್ಟಿಗೆ ಸಂಬಂಧ. ಭಗವತ್ಪಾದರಿಗೆ ಇಲ್ಲಿ ಹೇಳೋದೇನು, ಪಾಮರೇತರ ಪ್ರಧಾನ ಬಂಧವೇ ನಮಃ ಶಿವಾಯ. ಜ್ಞಾನಿಗಳಿಗೆ ಅತ್ಯಂತ ಸಮೀಪ ಬಂಧುವಾದಂತಹ ಹೇ ಪರಮಾತ್ಮ ನಿನಗೆ ನಮಸ್ಕಾರ ಅಂತ. ಈ ಪಕ್ಷಪಾತ ಅಲ್ಲ ಇದು. ಯಾಕೆ ಹಾಗೆ ಹೇಳ್ತಾನೆ ಪರಮಾತ್ಮ ಅಂತಂದ್ರೆ, ಜ್ಞಾನಿಗಳಾದವರು ಪರಮಾತ್ಮ ಬೇರೆ ತಾನು ಬೇರೆ ಅಂತ ತಿಳ್ಕೊಳ್ಳೋದೇ ಇಲ್ಲ. ಅವರು ಪರಮಾತ್ಮನ ಸ್ವರೂಪ ಏನಿದೆ ಅದು ತನ್ನ ಸ್ವರೂಪವು ಅದೇ ಅಂತ ಭಾವಿಸುವರು. ಜೀವಾತ್ಮ ಪರಮಾತ್ಮ ಐಕ್ಯವನ್ನು ಭಾವಿಸುವರು. ಅಂಥ ಜ್ಞಾನಿಗಳು ಯಾರಿದ್ದಾರೆ ಅಲ್ಲಿ ಭೇದವೇ ಇಲ್ಲದ ಮೇಲೆ ಪರಮಾತ್ಮನಿಗೆ ಇವರು ಅತ್ಯಂತ ಪ್ರಿಯರಾಗುವುದರಲ್ಲಿ ಸಂದೇಹವೇ ಇಲ್ಲ. ಅಥವಾ ಇವರು ಪರಮಾತ್ಮನೇ ಆಗೋದು ಅಥವಾ ಪರಮಾತ್ಮನೇ ಇವರು ಆಗೋದು, ಅದರಲ್ಲಿ ಸಂದೇಹಕ್ಕೆ ಅವಕಾಶವೇ ಇಲ್ಲ. ಅದೇ ಭಾವವನ್ನು ಭಗವತ್ಪಾದರು ಈ ಶಿವಪಂಚಾಕ್ಷರ ನಕ್ಷತ್ರಮಾಲವನ್ನು 4ನೇ ಪಂಕ್ತಿಯಲ್ಲಿ ಹೇಳ್ತಾ ನಮಗೆ ಎಂಥ ಅನುಗ್ರಹವನ್ನು ಮಾಡಿದರು ಅಂತ ನಾವು ನೋಡ್ಬೋದು. ಇದನ್ನು ಇನ್ನೂ ಚೆನ್ನಾಗಿ ಮನಸ್ಸಿಗೆ ತರಬೇಕಾದ್ರೆ ಈ ನಕ್ಷತ್ರಮಾಲ ಸ್ತೋತ್ರದ ಕೊನೆಗೆ ಭಗವತ್ಪಾದರು ಏನು ಹೇಳ್ತಾರೆ ಅಂತ ನೀವು ನಾವು ಗಮನಿಸಿದ್ದೇ ಆದರೆ ಆಗ ನಮಗೆ ಅತ್ಯಂತ ಸ್ಪಷ್ಟವಾಗುತ್ತೆ.
ಅದಾದ ಮೇಲೆ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ, ಈಗಷ್ಟೇ 5 ಶ್ಲೋಕ ಇದ್ರೂ ನಾವು ಹೇಳಿದ್ರು. ಶ್ರೀಮದ್ ಭಾಗವತ ಮೊದಲಾದಂಥ ಗ್ರಂಥಗಳಲ್ಲಿ ಕರಾವಲಂಬನ ಸ್ತುತಿ ಮಾಡಿದ್ದು ಪ್ರಹ್ಲಾದ. ಆ ದುಷ್ಟನ ಸಂಹಾರವನ್ನ ಭಯಂಕರವಾದ ಪ್ರಾಣಿಗಳು ಮಾಡೋದನ್ನು ಕೆಲವೊಂದು ಸಾರಿ ಕೇಳ್ತೇವೆ ನಾವು. ಉಗುರಿಂದ ದೇಹವನ್ನು ಛಿದ್ರ ಮಾಡೋದು, ಹುಲಿಯೋ ಸಿಂಹವೋ ಈ ಥರದ ಪ್ರಾಣಿಗಳು. ಆದರೆ ಈ ಕಥೆಯಲ್ಲಿ ಹಿರಣ್ಯಕಶಿಪುವಿನೊಂದು ವಧೆಯನ್ನು ಪರಮಾತ್ಮ ಮಾಡಿದ್ದು ಆ ಬೆರಳುಗಳ ಉಗುರುಗಳಿಂದ ಕರಳನ್ನು ಕಿತ್ತಿದೆಯಲ್ಲ, ಪರಮಾದ್ಭುತವಾದ್ದು ಮತ್ತು ಭಯಂಕರವಾದ್ದು. ನಮಗೆ ಚಿತ್ರ ನೋಡುವಾಗ ಒಂಥರ ಆಗುತ್ತೆ. ಇನ್ನದ ನಿಜವಾಗಿ ನೋಡಿದ ಪ್ರಹ್ಲಾದ ಮೊದಲಾದ ಕಥೆಯನ್ನು, ಆ ರಕ್ತ, ಮುಖದಲ್ಲೆಲ್ಲ ರಕ್ತ, ಕಣ್ಣು ಕೆಂಪು, ಅಗ್ನಿಗಿಂತಲೂ ಕೆಂಪು ಅಂತ ಹೇಳಬೇಕು. ಇಂಥ ಒಂದು ಭಯಂಕರವಾದ ರೂಪ. 3 ಲೋಕದ ಸಮಸ್ತ ಜೀವಿಗಳು ಭಯಗೊಂಡು, ಇದು ಭಾಗವತ ಹೇಳ್ತಕ್ಕಂಥದ್ದು. ಸಮಸ್ತ ಜೀವಿಗಳು ಎಷ್ಟರ ಮಟ್ಟಿಗೆ ಅಂದರೆ ಪರಮಾತ್ಮನ ಪತ್ನಿ ಲಕ್ಷ್ಮಿ ಕೂಡ ಒಂದಷ್ಟು ದೂರ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಹತ್ತಿರಕ್ಕೆ ಬರೋದಕ್ಕೆ ತಯಾರಿಲ್ಲ. ದೇವತೆಗಳೆಲ್ಲ ಬಹಳ ಯೋಚನೆ ಮಾಡಿದ್ರು, ಅರೇ ಲಕ್ಷ್ಮೀದೇವಿ ಹೀಗೆ ಮಾಡಿದ್ರೆ ಇನ್ನು ನಮ್ಮ ಕಥೆ ಏನೀಗ? ಹಿರಣ್ಯಕಶಿಪು ಸಂಹಾರ ಆಯ್ತು ಸತ್ಯ, ಇನ್ನೀಗ ಮತ್ತೆ ಮುಂದೆ ನಮ್ಮದೇ ಆಗುವ ಸಂಭವವೇ ಹೆಚ್ಚು. ಪರಮಾತ್ಮ ಸಿಟ್ಟು ನೋಡಿದ್ರೆ ಹಾಗೆ ಕಾಣ್ತಾ ಇದೆ. 3 ಲೋಕವನ್ನು ನಾಶ ಮಾಡಿಬಿಡ್ತೇನೆ ಅಂತ ಹೊರಟಾಗಿ ಕಾಣ್ತಾ ಇದೆ ಅಂತ ಭೀತರಾಗ್ಬಿಟ್ಟು ಯಾರನ್ನ ಕೇಳೋದೀಗ? ಇವ್ರು ಯಾರು ಹೋಗೋದಕ್ಕೆ ತಯಾರಿಲ್ಲ. ರುದ್ರನೂ ತಯಾರಿಲ್ಲ, ಬ್ರಹ್ಮನೂ ಇಲ್ಲ, ಇಂದ್ರನೂ ಇಲ್ಲ, ಯಾರೂ ಇಲ್ಲ. ಲಕ್ಷ್ಮಿಯನ್ನು ಕೇಳೋಣ ಅಂತ ನೋಡಿದ್ರೆ ಆಕೆಯೂ ಭಯಪಟ್ಟುಕೊಂಡು ದೂರ ನಿಂತು ಬಿಟ್ಟಿದ್ದಾಳೆ. ಈ 5 ವರ್ಷದ ಬಾಲಕ ಪ್ರಹ್ಲಾದ ಮಾತ್ರ ಒಂದು ಕಡೆ ನಿಂತುಕೊಂಡು ಕೈ ಮುಗಿದು ಪರಮಾತ್ಮನನ್ನೇ ನೋಡ್ತಾ ಇದ್ದಾನೆ. ಯಾವ ಭಯವೂ ಇಲ್ಲ, ಏನು ಕಾಣೋದಿಲ್ಲ. ಅತ್ಯಂತ ಸಂತೋಷದಿಂದ ಕೈ ಮುಗಿದು ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದ ದೇವತೆಗಳಂದರೂ ಕೂಡ ತೀರ್ಮಾನ ಮಾಡಿಬಿಟ್ರು, ಇಲ್ಲ ಇದಕ್ಕೆ ಪರಮಾತ್ಮನನ್ನು ಶಾಂತಗೊಳಿಸಬೇಕು ಅಂದರೆ ಪ್ರಹ್ಲಾದನೇ ಸರಿ ಅಂತ ಪ್ರಹ್ಲಾದನೇ ಕೇಳಿಕೊಂಡ್ರು. ಪ್ರಹ್ಲಾದ ಆಗಲಿಂತ ಒಪ್ಪಿಕೊಂಡು ಯಾವ ಭಯವಿಲ್ಲದೆ ನರಸಿಂಹನ ಪಕ್ಕಕ್ಕೆ ಹೋಗ್ತಾನೆ. ಹೋದಾಗ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ ಈ ಪ್ರಹ್ಲಾದ. ನಾವು ಭಾಗವತವ ಎಷ್ಟರ ಮಟ್ಟಿಗೆ ಓದ್ತೇವೋ ಬಿಡ್ತೇವೋ ನನಗಂತೂ ಗೊತ್ತಿಲ್ಲ, ಅಥವಾ ಕಥೆ ಎಷ್ಟು ಮಟ್ಟಿಗೆ ಕೇಳ್ತೇವೋ ಬಿಡ್ತೇವೋ ಗೊತ್ತಿಲ್ಲ. ಆದರೆ ಪ್ರಹ್ಲಾದನ ಈ ಒಂದು ಕಥೆ, ಈ ಭಾಗ ಇದೆಯಲ್ಲ, ಲಕ್ಷ್ಮೀ ನರಸಿಂಹನ ಸ್ತೋತ್ರ ಮಾಡತಕ್ಕಂಥ ಒಂದು ಭಾಗ, ಇದನ್ನು ಅವಶ್ಯವಾಗಿ ನಾವು ಎಲ್ಲರೂ ತಿಳ್ಕೊಳ್ಬೇಕು ಅಂತ ನನ್ನ ಒಂದು ವಿಶೇಷವಾದ ಅಪೇಕ್ಷೆ. ಯಾಕೆ ಅವನು ಹೇಳ್ತಾನೆ, ಎಂಥ ಮಾತು ಹೇಳ್ತಾನೆ. 5 ವರ್ಷದ ಬಾಲಕ ನರಸಿಂಹ, ನೀನು ನಿನ್ನ ಮುಖದಿಂದಲಾಗಲಿ, ನಿನ್ನ ಕೋರೆ ಹಲ್ಲುಗಳಾಗಲಿ ಅಥವಾ ಉಗುರುಗಳಾಗಲಿ, ನೀ ಎಲ್ಲರನ್ನ ಭಯಪಡಿಸ್ಬೋದು. 3 ಲೋಕವನ್ನು ಭಯಪಡಿಸ್ತಾ ಇದೆಯಲ್ಲ ತತ್ರ. ಆದರೆ ನನಗಿದರಿಂದ ಯಾವೊಂದು ಭಯವೇ ಇಲ್ಲ ಅಂತ ಸ್ತುತಿ ಮಾಡೋದು. ಪರಮಾತ್ಮನ ಸ್ತುತಿ ಮಾಡುವಾಗ ಪ್ರಹ್ಲಾದ ಹೇಳ್ತಕ್ಕಂಥ ಮಾತು, ನನಗಿಂದು ಯಾವುದರಿಂದ ನ ಬಿಭೇಮಿ ಅಂತ ಪ್ರಹ್ಲಾದ. ಭಗವಂತ ನನಗೆ ಭಯ ಇಲ್ಲ. ಭಯ ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಬಂದು ಏನು ಹೇಳೋದಕ್ಕೆ ಹೊರಟಿದ್ದೇನೆ ಈಗ ಅಂತಂದರೆ ಪ್ರಹ್ಲಾದ ಹೇಳ್ತಾನೆ, ಆದರೆ ಒಂದರಿಂದ ಭಯ ಇದೆ ಪರಮಾತ್ಮ ನನಗೆ. ಅದು ಯಾವುದೇನೋ ಅಂತಂದರೆ ಪ್ರಹ್ಲಾದ ಹೇಳಿದ, ಈ ಸಂಸಾರ ಅನ್ನೋದಿದೆಯಲ್ಲ, ಇದರಿಂದ ಮಾತ್ರ ನನಗೆ ಭಯ ತಪ್ಪಿಲ್ಲ. ಇಲ್ಲಿ ಹಿಂದಿನ ರೂಪ ಇದು ಯಾವುದರಿಂದ ನನಗೆ ಯಾವ ಭಯವೂ ಇಲ್ಲ. ಹಾಗಾಗಿ ನಿನ್ನ ಹತ್ರ ಒಂದೇ ಒಂದನ್ನು ಕೇಳ್ತೇನೆ, ಈ ಸಂಸಾರ ಭಯದಿಂದ ನನ್ನನ್ನು ಪಾರು ಮಾಡು, ನನ್ನನ್ನು ರಕ್ಷಿಸು. ಅದು ನಿನಗೆ ಮಾತ್ರ ಸಾಧ್ಯ, ನಿನ್ನ ಕೈಗಳಿಗೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ನನ್ನ ಪ್ರಾರ್ಥನೆ, ಇದನ್ನು ಆಲಿಸುವಂತಾನೆ ಪ್ರಹ್ಲಾದ. ಇದು ಭಾಗವತ. ನಾವು ಮುಖ್ಯವಾಗಿ ನೋಡಬೇಕಾದ ಇಂಥ ಘಟ್ಟಗಳನ್ನು ಭಗವತ್ಪಾದ ಶಂಕರರು ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರದಲ್ಲಿ 9 ಶ್ಲೋಕಗಳಲ್ಲಿ ಆ ಸಂಸಾರದ ನಾನಾ ಮುಖಗಳನ್ನು, ವಿವಿಧ ಮುಖಗಳನ್ನು ನಮಗೆ ಎಷ್ಟು ಅದ್ಭುತವಾಗಿ ಪರಿಚಯ ಮಾಡ್ತಾರೆ ಅಂತ ನೋಡಿ. ಪ್ರಹ್ಲಾದಲ್ಲಿ ನೋಡಿದ್ದು ಅಥವಾ ಆ ದೇವತೆಗಳಲ್ಲಿ ನೋಡಿದ್ದು ಪರಮಾತ್ಮನ ಒಂದು ಮುಖ, ಆ ಸಿಂಹದ ಒಂದು ಮುಖ, ಅದು ಮನುಷ್ಯನ ಶರೀರ, ಇದೊಂದನ್ನೇ ನೋಡಿದ್ದು. ಆದರೆ ಈ ಸಂಸಾರಕ್ಕೆ ಹಾಗಲ್ಲ. ಇದಕ್ಕೆ
ಅಸಂಖ್ಯ ಮುಖಗಳು, ಅಸಂಖ್ಯ ಮುಖಗಳಿಂದ ನಮ್ಮನ್ನು ಕಿತ್ತು ತಿನ್ನುವುದಕ್ಕೆ ಕಾಯ್ತಾ ಇರತಕ್ಕಂಥವುಗಳು ಈ ಸಂಸಾರ ಮುಖಗಳು. ಅಂಥ ಸಂಸಾರ ಮುಖಗಳ ಪರಿಚಯವನ್ನು ಭಗವತ್ಪಾದ ಶಂಕರರು 9 ಶ್ಲೋಕಗಳಲ್ಲಿ ಲಕ್ಷ್ಮೀನರಸಿಂಹ ಕರಾವಳ ಸ್ತೋತ್ರದಲ್ಲಿ ಸ್ಪಷ್ಟವಾಗಿ ನಮಗೆ ನಿರ್ದೇಶನ ಮಾಡ್ತಾ, ಪರಮಾತ್ಮ ಇದರಿಂದ ನನಗೆ ಮುಕ್ತಿಯನ್ನು ಕೊಡು, ನನ್ನನ್ನು ಮೇಲೆ ಕೆತ್ತು, ಅದಕ್ಕಾಗಿ ನಿನ್ನ ಕೈಯ ಅವಲಂಬನೆ ನನಗೆ ಕೊಡು ಎಂದು ಭಗವತ್ಪಾದರು ಕೇಳ್ತಾರೆ ಅಂತ ಅಂದರೆ, ಸ್ತೋತ್ರ ಬೇಕಷ್ಟಿದೆ, ಭಗವತ್ಪಾದರು ಸ್ತೋತ್ರ ಮಾಡಿದ್ದಾರೆ, ಇರಲಿ ಅದೊಂದಿರಲಿ ಅಂತ ಹೇಳಿದರು. ಎಂಥ ನಷ್ಟ ಯಾರಿಗೆ? ಭಗವತ್ಪಾದರಿಗೆ ನಷ್ಟ ಇಲ್ಲ, ನರಸಿಂಹನಿಗೆ ಮೊದಲೇ ಇಲ್ಲ. ನಷ್ಟ ಇರೋದು ನಮಗೆ ಇದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ. ಯಾಕೆ ಅಂತಂದರೆ ಈ ಒಂದು ಸ್ತುತಿ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತುತಿ, ಇದು ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ. ಅಷ್ಟೇ ಅಲ್ಲ, ಎಲ್ಲ ಕಡೆಗಳಿಂದ ನಾನು ಉಲ್ಲೇಖ ಮಾಡೋದಕ್ಕೆ ಸಂತೋಷ ಪಡ್ತೇನೆ. ಯಾವ ಖರ್ಚು ಇಲ್ಲದೆ, 1 ರೂಪಾಯಿ ಖರ್ಚಿಲ್ಲ. ಈಗ 1 ರೂಪಾಯಿ, ಈ ಮೊದಲೆಲ್ಲ 5 ಪೈಸೆ ಅಂತ ಹೇಳ್ತೀವಿ, 5 ಪೈಸೆ ಖರ್ಚಿಲ್ಲದೆ. ಆ 5 ಪೈಸೆಗೆ ಬೆಲೆ ಇತ್ತು, ಈಗ ರೂಪಾಯಿಯ ಮೇಲೆ ಹೋಗ್ಬೇಕೀಗ. ಹಾಗೆ ನಾನು 1 ರೂಪಾಯಿ ಅಂತ ಹೇಳಿದೆ. ಯಾವ ಖರ್ಚು ಇಲ್ಲ. ಮಾಡಬೇಕಾದೇನು? ಕರಾವಲಂಬನ ಸ್ತುತಿ ಮಾಡಬೇಕು. ಅದನ್ನು ಆಗೋ ಪರಿಣಾಮ ಏನು? ಪ್ರೇತ, ಭೂತ, ಪಿಶಾಚಿ, ಅದು ಇದು ಬ್ರಹ್ಮರಾಕ್ಷಸ, ಓಹೋ, ನಮಗೆ ಭಯಗಳು ಒಂದೇ ಎರಡೇ. ಎಲ್ಲಿ ನೋಡಿದ್ರು ಪ್ರೇತಗಳೇ ಕಾಣೋದು, ಎಲ್ಲಿ ನೋಡಿದ್ರು ಪಿಶಾಚಿಗಳೇ ಕಾಣೋದು. ಈ ಥರದ ಪರಿಸ್ಥಿತಿ ಎಷ್ಟೋ ಮನೆಗಳಲ್ಲಿ. ಇದರಿಂದೆಲ್ಲ ಮುಕ್ತಿ ಯಾವಾಗ ನಮಗೆ ಆಗೋದು? ಅದಕ್ಕೆ ದಾರಿ ಯಾವುದು ಅಂತ ಕೇಳಿದರೆ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರದಂಥ ಸ್ತೋತ್ರ, ಅಥವಾ ಬಲ್ಲವರು ಯಾರಾದರೂ ಹೇಳಿದರೆ ಸೌಂದರ್ಯಹರಿಯಲ್ಲಿ ಹೇಳತಕ್ಕಂಥ ವಿಶೇಷವಾದಂಥ ಶ್ಲೋಕಗಳು, ಅಥವಾ ಭಗವತ್ಪಾದರು ಇನ್ಯಾವ ಸ್ತೋತ್ರಗಳಲ್ಲಿ ವಿಶೇಷವಾಗಿ ಇದಕ್ಕೆ ಅನುಗ್ರಹ ಮಾಡಿದ್ದಾರೋ, ಈ ವಿಷಯದಲ್ಲಿ ಅನುಗ್ರಹ ಮಾಡಿದ್ದಾರೋ ಅಂಥ ಶ್ಲೋಕಗಳು. ಆ ಎಲ್ಲ ದೃಷ್ಟಿಯಲ್ಲೂ ಕೂಡ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಅನ್ನೋದು ಮನೆಗಳಲ್ಲಿ ಇರೋದ್ರಿಂದ ಎಷ್ಟು ಅನುಕೂಲಗಳಾಗುತ್ತೆ ಅನ್ನೋದನ್ನು ನಾವು ವಿಶೇಷವಾಗಿ ಮನಸ್ಸಿಟ್ಟುಕೊಳ್ಬೋದು. ಅದಕ್ಕಾಗಿ ಸಂಸಾರದ ಈ ನಾನಾ ಮುಖಗಳನ್ನು ಕೇವಲ 9 ಶ್ಲೋಕಗಳು ನಮಗೆ ಪರಿಚಯ ಮಾಡ್ತಾ, ಇಂಥ ಒಂದು ಸಂಸಾರದಿಂದ ನಮ್ಮನ್ನು ಉದ್ಧರಿಸುವಂತೆ ಕೇಳೋದಕ್ಕೆ ಹೊರಟ ಭಗವತ್ಪಾದ ಶಂಕರರು ಮೊದಲನೇ ಸ್ತುತಿಯಲ್ಲಿ ಹೇಳ್ತಾರೆ, ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ. ಭಗವಂತನ ಸ್ಮರಣೆಯನ್ನು ಹೇಗೆ ಮಾಡ್ತಾರೆ ಅಂತ ವಾಸ್ತವಿಕವಾಗಿ ನರಸಿಂಹನ ಸ್ತುತಿ. ಆದರೆ ಆ ನರಸಿಂಹನನ್ನು ನಾವು ಹೇಗೆ ಮನಸ್ಸಿಗೆ ತಂದುಕೊಳ್ಬೇಕು ಅನ್ನೋದಕ್ಕೆ ಒಂದು ಸ್ತುತಿ ಅವರು ಮಾಡಿದ್ದು ಹೀಗೆ. ಆ ಸಮುದ್ರದಲ್ಲಿ ಆನಂದವಾಗಿ ಯೋಗ ನಿದ್ರೆಯನ್ನು ಮಾಡ್ತಾ ಇರ್ತಕ್ಕಂಥ ಪರಮಾತ್ಮನೊಂದು ಪೂರ್ಣ ಸ್ವರೂಪ ಶೇಷಶಾಹಿಯಾಗಿ ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ, ಕೈ ಚಕ್ರವನ್ನು ಹಡೆದಿದ್ದಾನೆ. ಇಷ್ಟು ಹೇಳಿದ ಮೇಲೆ ನಿಮಗೆ ಮತ್ತೆ ಯಾವ ವಿಗ್ರಹ ನೋಡಬೇಕಾ? ಭಗವತ್ಪಾದ ಸ್ತುತಿಯ ಮಹತ್ವ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಷ್ಟು ಸ್ಪಷ್ಟವಾಗಿ ಭಗವಂತನ ಚಿತ್ರಣವನ್ನು ಕೊಟ್ಟ ಮೇಲೆ ಈ ಸ್ತುತಿಯನ್ನು ಒಂದು ಪಂಕ್ತಿ ಹೇಳುವಾಗಲೇ ನರಸಿಂಹ ಇಲ್ಲಿ ಬಂದು ನಿಲ್ತಾನೆ. ಆಮೇಲೆ ಕಣ್ಣು ಮುಚ್ಚುವುದರಿಂದಲೇ ನಮಗೆ ಹೆಚ್ಚು ಸಾರ್ಥಕತೆ ಅಷ್ಟೇ ಹೊರತು ಆ ವಿಗ್ರಹದ ಹತ್ರ ಹೋಗಿ ಕೂತು ಎಂತೆಂಥದ್ದನ್ನು ನೋಡ್ತಾ ಏನೆಲ್ಲ ವಿಚಾರ ಮಾಡ್ತಾ ನರಸಿಂಹನ ಸ್ತುತಿ ಮಾಡಿದ್ರಷ್ಟು ಬಿಟ್ಟರಷ್ಟು. ಅದೇ ಆ ನರಸಿಂಹನ ಸ್ಪಷ್ಟ ಚಿತ್ರವನ್ನು ಮೊದಲನೇ ಪಂಕ್ತಿಯಲ್ಲೇ ಕೊಡ್ತಾ ಮುಂದಕ್ಕೆ ಇನ್ನೂ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಹೋಗುವಂಥ ಈ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರದಂಥ ಸ್ತೋತ್ರಗಳು ಎಷ್ಟು ಸಮಸ್ತರಿಗೂ ಅನುಗ್ರಹವನ್ನು ಮಾಡುತ್ತೆ ಎಂಬುದನ್ನು ನಾವು ಗಮನಿಸಬಹುದು. ಆಮೇಲೆ ಭಗವತ್ಪಾದರು ಹೇಳ್ತಾರೆ, ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತಿ. ಭೋಗೀಂದ್ರ ಅಂದರೆ ಸರ್ಪ. ಸರ್ಪದ ಶರೀರದಲ್ಲಿ ಭೋಗ ಅಂದರೆ ಶರೀರ, ಸರ್ಪ ಅಂದರೆ ಭೋಗೀಂದ್ರ ಭೋಗ. ಆ ಪದಗಳು ಹಾಗೆ, ಅಷ್ಟು ಪದ ಲಾಲಿತ್ಯ ಅಂತೇವೆ ನಾವು ನಮ್ಮ ಸಂಸ್ಕೃತದಲ್ಲಿ ಇದನ್ನೆಲ್ಲ ಪದ ಲಾಲಿತ್ಯ ಅಂತ ಕರೀತಾರೆ. ಎಷ್ಟು ಚೆನ್ನಾಗಿ ಆ ಪದಪ್ರಯೋಗ ಮಾಡಿದ್ದಾರೆ. ಆ ಸರ್ಪದ ಶರೀರದಲ್ಲಿ ಮಣಿಯಂತೆ, ಇದು ನಾವು ಭಾರತೀಯರೆಲ್ಲರೂ ಒಪ್ಪಿಕೊಂಡಿರ್ತಕ್ಕಂಥ ಒಂದು ವಿಚಾರ. ಸರ್ಪದ ಹೆಡೆಯಲ್ಲಿ ಮಣಿ, ವಿಶೇಷವಾದ ಒಂದು ಮಣಿ ಇದೆ ಅಂತ ಭಗವತ್ಪಾದರನ್ನು ಇಟ್ಟುಕೊಂಡು ಆ ಮಣಿಯ ಕಾಂತಿ ಏನಿದೆ ಅಂಥ ಕಾಂತಿಯಿಂದ ಶೋಭಿಸ್ತಾ ಇದೆ ಅಂತ ಪರಮಾತ್ಮನ ಶರೀರ. ಉಪಾಸಕನಿಗೆ ಇದಕ್ಕಿಂತ ಹೆಚ್ಚು ಏನು ಬೇಕು? ಎರಡನೇ ಪಂಕ್ತಿಯಲ್ಲಿ ಭಗವತ್ಪಾದರು ಅಷ್ಟು ಸ್ಪಷ್ಟವಾಗಿ ನಮಗೆ ಹೇಳ್ತಾರೆ. ಮೂರನೇ ಪಂಕ್ತಿ ಹೇಳ್ತಾರೆ,
ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಕೋತ. ಯೋಗೀಶ ಅಂತ ಕರೆದರು ನರಸಿಂಹನನ್ನು. ಸಮಸ್ತ ಸಾಧಕರಿಗೆ ಅನುಗ್ರಹ ಮಾಡತಕ್ಕಂಥ ಪರಮಾತ್ಮ ಅಲ್ಲಿ ಯೋಗೀಶ. ಆಮೇಲೆ ಶಾಶ್ವತ ಪರಮಾತ್ಮ. ಒಂದು ದಿವಸ ಅನೇಕರಿಗೆ ಒಂದು ಮನಸ್ಸಿನಲ್ಲಿ ಅಭಿಪ್ರಾಯ, ವಿಶೇಷ ನೈವೇದ್ಯ ಮಾಡಿದ ದಿವಸ ಪರಮಾತ್ಮನ ವಿಶೇಷ ಸಾನ್ನಿಧ್ಯ ಇರುತ್ತೆ. ಅದಕ್ಕಾಗಿ ವಿಶೇಷ ನೈವೇದ್ಯ ಸೇವೆ ಅಂತ ಹೊರಬಿಡ್ತಾರೆ ಬಹಳ ಜನ. ಸ್ವಾಮಿ ವಿಶೇಷ ನೈವೇದ್ಯ ಸೇವೆಗೆ ಎಷ್ಟು ನಿಮ್ದು ರೇಟ್ಗಳು ಅಂತ ಹೇಳ್ತಾರೆ. ಅನ್ನೋದು ಅವರಿಗೆ ಭಾವನೆ. ಆ ವಿಶೇಷ ನೈವೇದ್ಯ ಮಾಡಿದರೆ ವಿಶೇಷ ಅನುಗ್ರಹ ಆಗುವುದು ಸ್ವಲ್ಪ ಮಟ್ಟಿಗೆ ಇಲ್ಲ ಅಂತ ಇಲ್ಲ. ಅದೇ ಪರಿಪೂರ್ಣ ಸಂಸಾರದ ದುಃಖ ಅದು ಹೇಗೆ ಹೋಗೋದಕ್ಕೆ ಸಾಧ್ಯ? ಹಾಗೆಂತಂದ್ರೆ ನಾವೆಲ್ಲರೂ ನೈವೇದ್ಯವನ್ನೇ ಮಾಡ್ತಾ ಕೂತ್ಕೊಳ್ತಿದ್ವು. ನಾವೇ ಸನ್ಯಾಸ ಹೊರಬೇಕು, ಅವಶ್ಯಕತೆ ಇಲ್ಲ. ಒಳ್ಳೊಳ್ಳೆ ನೈವೇದ್ಯ ಮಾಡ್ತಾ ಕೂತ್ಕೊಂಡ್ಬಿಡೋದು. ಅದು ಮಾತ್ರ ಅನುಗ್ರಹ ಹಾಗೆ ಬರ್ತೇನೆ. ಅದೆಲ್ಲ ಒಂದು ಸಾಂಕೇತಿಕ ಅಷ್ಟೇ ಹೊರತು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಬೇಕಾದದ್ದು ಮನಃಶುದ್ಧಿ. ಆ ಮನಃಶುದ್ಧಿಗೆ ಇದೆಲ್ಲ ಬೇಕು. ಅದಕ್ಕಾಗಿ ಭಗವತ್ಪಾದರು ಒಂದೊಂದೇ ಪದದಲ್ಲಿ ನಮಗೆ ಇದೆಲ್ಲವನ್ನ ಹೇಳ್ತಾ ಶರಣ್ಯ ಭವಾಬ್ಧಿಕೋತ, ಶರಣಾಗತರಾದಂಥ ನಮ್ಮಂಥವರಿಗೆ ನಾವು ಸಂಸಾರ ಸಾಗರವನ್ನು ದಾಟಿಸುವಂಥ ಒಂದು ನೌಕೆ ಪರಮಾತ್ಮ ಅಂತ ಹೇಳ್ತಾ ಲಕ್ಷ್ಮೀ ನೃಸಿಂಹ ಮದೇಹಿ ಕರಾವಲಂಬ. ಬರೀ ನೃಸಿಂಹ ಅಷ್ಟೇ ಅಲ್ಲ, ಅಥವಾ ಪ್ರಹ್ಲಾದ ವರದ ಇತ್ಯಾದಿ ಇತ್ಯಾದಿ ಯಾವುದೂ ಭಗವತ್ಪಾದರು ಹೇಳದೆ ಲಕ್ಷ್ಮೀ ನೃಸಿಂಹ ಮದೇಹಿ ಕರಾವಲಂ. ಭಾರತೀಯ ಪರಂಪರೆಯಲ್ಲಿ ಒಂದು ಅಮೋಘವಾದಂಥ ಒಂದು ಸಂಪ್ರದಾಯ ಇದೆ. ಪರಮಾತ್ಮನನ್ನು ಪೂಜೆ ಮಾಡಬೇಕಾದರೆ ನಾವು ಕೇವಲ ಪರಮಾತ್ಮನನ್ನು ಪೂಜೆ ಮಾಡೋದೇ ಇಲ್ಲ, ಪರಮಾತ್ಮನ ಒಟ್ಟಿಗೆ ಶಕ್ತಿಯನ್ನು ಸೇರಿಸಿಯೇ ಪೂಜೆ ಮಾಡ್ತೇವೆ. ಶಿವಪಾರ್ವತಿ ಇರಲಿ, ಲಕ್ಷ್ಮೀನಾರಾಯಣ ಇರಲಿ, ಯಾವ ಗಣಪತಿಗೆ ಮದುವೆ ಇಲ್ಲ ಅಂತ ನಮ್ಮ ಕಥೆ ಹೇಳುತ್ತಾನೆ, ನೀವೆಲ್ಲ ಕೇಳಿದ್ದೀರಲ್ಲ. ಅಷ್ಟಾದರೂ ಕೂಡ ಗಣಪತಿಯ ದೇವಸ್ಥಾನದಲ್ಲಿ ಇವತ್ತು ಎಲ್ಲ ಬಹಳ ಕಡೆ ಶಕ್ತಿಯನ್ನೊಳಗೂಡಿದ ಗಣಪತಿಯದ್ದೇ ವಿಗ್ರಹ ಇರುತ್ತೆ. ತೊಡೆಯಲ್ಲಿ ಶಕ್ತಿಯನ್ನು ಮುದ್ಪಡಿಸಿದ್ದಾನೆ, ಗಣಪತಿಯಲ್ಲಿ ಉತ್ಸವ ಪೂಜೆ ಇತ್ಯಾದಿಗಳಿಗೆ ಪಾತ್ರನಾಗಿದ್ದಾರೆ. ಮದುವೆ ಆಗುವವರಿಗೆ ತೊಡೆಯಲ್ಲಿ ಶಕ್ತಿ ಬಂದು ಕೂದಿದ್ದು ಹೇಗಿರು. ಇನ್ನೆಲ್ಲ ಆತ ನೋಡಿದ ಪ್ರಶ್ನೆ ಮಾಡಿಬಿಡಿ, ಭಟ್ರ ಇದೆಂತ ಕಥೆ ಇದೆ, ಈಗೊಂದು ಕಥೆ ನಾವು ಕೇಳಿದ್ದೆ, ವಿದ್ಯಾರ್ಥಿಗೆ ಮಾಡಿದ್ದೇವೆ. ಇಲ್ಲ, ಆ ಅರ್ಥದಲ್ಲೆಲ್ಲ ಪರಮಾತ್ಮ ಶಿವಶಕ್ತಿ ಆಗುತ್ತದೆ, ಬೇರೆ ಮಾಡೋದಕ್ಕೆ ಆಗೋದೇ ಇಲ್ಲ. ಪರಮಾತ್ಮ ಬೇರೆ, ಶಕ್ತಿ ಬೇರೆ ಅಂತ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಆ ಶಕ್ತಿಯನ್ನು ಮನಸ್ಸಿಗೆ ತಂದುಕೊಂಡು ಅದರಿಂದ ಕೂಡಿದಂಥ ಪರಮಾತ್ಮ ಅಂತ ಯೋಚನೆ ಮಾಡಿದರೆ ಸಿಗುವ ಫಲ ಇದೆಯಲ್ಲ, ಆ ಫಲ ಅತ್ಯಂತ ಮಹತ್ವಪೂರ್ಣವಾದ್ದು. ಅದಕ್ಕಾಗಿ ಇಲ್ಲ ಭಗವತ್ಪಾದರು ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಹೇ ಲಕ್ಷ್ಮೀ ನೃಸಿಂಹ, ಕರಾವಲಂಬನವನ್ನು ಕೊಡು, ನಿನ್ನ ಕೈಗೆ ಒಂದು ಅವಲಂಬನೆ ಅಂದರೆ ಅನುಗ್ರಹವನ್ನು ಮಾಡು ಅಂತ ಕೇಳ್ತಾರೆ. ಹಾಗೆ ಎಲ್ಲ ಶ್ಲೋಕಗಳು ಕೂಡ ನಾವು ಅದನ್ನು ಮನಸ್ಸಿಗೆ ತಂದುಕೊಳ್ಬೇಕು. ನಮ್ಮ ಅಭಿಯಾನದ ಮಧ್ಯೆ ಇದು ಒಂದು ಕರ್ತವ್ಯವನ್ನು ನಾವು ಮಾಡಬೇಕು. ಇಲ್ಲಾಂದರೆ ಸುಮ್ಮನೆ ಮಕ್ಕಿ ಅಂತ ಒಂದು ಮಾತಿದೆ ಅಲ್ಲ, ಸುಮ್ಮನೆ ಪಾರಾಯಣ ಅಂತ ಆಗಿದೆ. ಸುಮ್ಮನೆ ಪಾರಾಯಣಕ್ಕೂ ಫಲ ಸ್ವಲ್ಪ ಮಟ್ಟಿಗೆ ಇದೆ, ಇಲ್ಲ ಅಂತಲ್ಲ. ಆದರೆ ನಾವೆಲ್ಲ ಸಮರ್ಥರಿದ್ದೇವೆ, ಅರ್ಥವನ್ನು ಮಾಡ್ಕೊಳ್ಳಿಕ್ಕೆ ಸಮರ್ಥರಿದ್ದೇವೆ. ಆಗ ಅದನ್ನು ಸಾರ್ಥಕ ಮಾಡಿಕೊಳ್ಬೇಕಲ್ಲ. ಆ ದೃಷ್ಟಿಯಿಂದ ನಮ್ಮ ಶಿಕ್ಷಕರ ಮುಖಾಂತರ ಆಗಲಿ ಅಥವಾ ವಿದ್ವಾಂಸರ ಮುಖಾಂತರವಾಗಲಿ ನಾವು ಮುಂದಿನ ಶ್ಲೋಕಗಳ ಅರ್ಥವನ್ನು ಕೂಡ ವಿಶೇಷವಾಗಿ ಮನಸ್ಸಿಗೆ ತಂದುಕೊಳ್ಬೇಕು. ನಾನು ಬಹಳ ಮುಖ್ಯವಾಗಿ ಒಂದು ದಿಕ್ ಪ್ರದರ್ಶನ ಮಾಡೋದಷ್ಟೇ ನನ್ನ ಕರ್ತವ್ಯ. ಯಾಕಂದರೆ ನನಗಿರುವ ಸಮಯದ ಇತಿಮಿತಿ. ಯಾಕೆ ಇನ್ನೊಂದು 3/4 ಗಂಟೆಗೆ ನಾನು ಇನ್ನೊಂದು ಕಡೆಯಲ್ಲಿ ಹೋಗಿ ಅಲ್ಲಿ ಆಸ್ತಿಕರಿಗೆ ಇದರ ಬಗ್ಗೆ ಮಾತೃ ಬಗ್ಗೆ ಹೇಳಬೇಕು, ಸಮಯ ಪಾಲನೆ ಮಾಡಬೇಕು. ಹಾಗಾಗಿ ಬಹಳ ಹೊತ್ತು ಇದನ್ನು ಹೇಳ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಈಗಷ್ಟೇ ಉಲ್ಲೇಖ ಮಾಡಿದರು ಶ್ರೀಮತಿ ರಾಜೇಶ್ವರಿಯವರು, ನಮ್ಮ ಬಸವೇಶ್ವರ ನಗರ ಈ ಒಂದು ಭಾಗದಲ್ಲೂ ಕೂಡ ಹಿಂದಿನ ಎಲ್ಲ ಅಭಿಯಾನಗಳಲ್ಲಿ ನಾವು ಅತ್ಯಂತ ಚೆನ್ನಾಗಿ ಇಲ್ಲಿ ನಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ. ಮತ್ತು ಬಹಳ ದೊಡ್ಡ ಒಂದು ಬದಲಾವಣೆ, ಒಂದು ಒಳ್ಳೆಯ ವಾತಾವರಣ ಈ ಒಂದು ಭಾಗದಲ್ಲಿ ಬಂದಿದೆ. ಈ ಬಾರಿ ಅದನ್ನು ಮನೆಗಳಿಗೂ ತಲುಪಿಸೋದಕ್ಕೆ ನಾವೇನಾದರೂ ಪ್ರಯತ್ನವನ್ನು ಮಾಡಬಹುದಾ ಅಂತ ಒಂದು ಯೋಚನೆ ಮಾಡಿದರೆ ಆಗ ಸಾರ್ಥಕವಾಗುತ್ತೆ. ನಾವೆಲ್ಲರೂ ಸಮರ್ಥರಿದ್ದೇವೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ನಾನು ಎಲ್ಲೂ ಯೋಚನೆ ಮಾಡಿಲ್ಲ. ಬೆಳಗ್ಗಿಂದ ನಾನೀಗ ಆಚರಣೆ ಮಾಡ್ತಾ ಇದು 3ನೇ ದಿನ. ಪ್ರತಿಯೊಂದು ಕಡೆ ನಾನು ಬರ್ತಾ ಹೇಳಿದೆ, ನಮ್ಮ ಎಸ್ಕಾರ್ಟ್ನವ್ರು ನಮಗೆ ಎಸ್ಕಾರ್ಟ್ ಮಾಡ್ತಾ ಇದ್ದಾರೆ. ಅವರು ಬಹುಶಃ ನಿನ್ನೆ ನನ್ನನ್ನು ಕರ್ಕೊಂಡು ಬಂದರು, ಕುಂಬಳಗೋಡಿಯಿಂದ ಈ ಬೆಂಗಳೂರು ಸಿಟಿಯವರು ಕರ್ಕೊಂಡು ಬಂದರು.
ಅವ್ರಿಗೆ ಆಶ್ಚರ್ಯ, ಯಾವ ಸ್ವಾಮಿಗಳಪ್ಪ ಇವ್ರು ಯಾಕೆ ಎಸ್ಕಾರ್ಟ್ ಕೊಟ್ಟರು, ಏನು ಕಥೆ ಹೇಳ್ತಾರೆ ಅಂತ ಅವರಿಗೆ ಸ್ವಲ್ಪ ಲೆಕ್ಕಾಚಾರ. ನಾನು ಬಂದೆ, ನನ್ನ ವಾಸಕ್ಕೆ ನಾನು ಸೇರಿಕೊಂಡೆ. ಅವರು ನೋಡಿದರು, ಹೀಗೆ ನೋಡಿದ್ರು, ಹೋದರು. ಇವತ್ತು ಬಂದರು, ಇವತ್ತು ನೋಡಿದ್ರು, ಎಲ್ಲಿ ನೋಡಿದ್ರು ಏನು ಸದ್ದಿಲ್ಲ ದಡಬಡ ಯಾವುದೂ ಇಲ್ಲ. ಸರಿ, ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಅವರು ಬಂದರು, ಎಸ್ಕಾರ್ಟ್ ಮಾಡಿದರು. ಹೋಗಿ ನೋಡಿದರೆ ಬೆಳಗ್ಗಿನ ಒಂದು ವಸಂತಪುರದ ದೇವಸ್ಥಾನದಲ್ಲಿ ಕೂಡ ಏನು ಆಸ್ತಿಕರು ಇಷ್ಟೊಂದು ಸಂತೋಷವಾಗಿ ಉತ್ಸಾಹದಲ್ಲಿ ಸೇರಿದ್ದಾರೆ. ಅವರು ಚಕಿತರಾಗಿಟ್ಟರು. ಅವರು ಬಂದು ಈ ಎಲ್ಲ ಸ್ತೋತ್ರ ಪಾರಾಯಣ ಆಮೇಲೆ ಮಾಡಿದ ಆಶೀರ್ವಚನೆಲ್ಲ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಕೇಳಿದರು. ಅದಾದಮೇಲೆ ಈಗ ಮಧ್ಯಾಹ್ನ ಮೇಲೆ ಅದನ್ನು ಮಾಡಿದರೆ ಕೆಲಸವನ್ನು ಮಾಡಿದರು. ಈಗ ಇಲ್ಲೂ ಮಾಡಿರ್ಬೋದು, ಎಲ್ಲರೂ ಇಟ್ಟಿರ್ಬೋದು, ಗೊತ್ತಿಲ್ಲ ನನಗೆ, ಇರ್ತಾರೆ. ನಾನು ಯಾಕೆ ಉಲ್ಲೇಖ ಮಾಡಿದೆ ಅಂದರೆ, ಯಾವ ಸದ್ದು ಇಲ್ಲ, ಫ್ಲೆಕ್ಸ್ ಮತ್ತೊಂದು ಮೊದಲೊಂದು ಯಾವುದೂ ಇಲ್ಲದೆ ಇದ್ದರೂ ಕೂಡ ಶಾಂತವಾಗಿ ಒಂದು ವೇಳೆ ನಾವು ನಮ್ಮ ಕರ್ತವ್ಯ ಮಾಡಿದ್ದೆ ಆದರೆ ಹೇಗಿರುತ್ತೆ ಅನ್ನೋದು ಮಾತ್ರ ನಮಗೆಲ್ಲರಿಗೂ ಚೆನ್ನಾಗಿ ಹಿಂದೆಯೂ ಮನವರಿಕೆ ಆಗಿದೆ. ಈ ಬಾರಿಯೂ ಕೂಡ ಅದೇ ರೀತಿಯಲ್ಲಿ ನಮ್ಮ ಕರ್ತವ್ಯ ನಾವು ಮಾಡಬೇಕು. ಇವಾಗ ನಮಗೆ ಬಹಳ ಅನುಕೂಲ ಇದೆ. ಈಗ ಬೆಂಗಳೂರು ನಗರದಲ್ಲಂತೂ ಎಲ್ಲ ಕಡೆಯೂ ಅದೇ ಇದೆ. ಬೆಂಗಳೂರು ನಗರದಲ್ಲಂತೂ ಕೇಳೋದೇ ಬೇಡ, ಮಾತೆತ್ತಿದ್ರೆ ಆನ್ಲೈನು, ಆಫ್ಲೈನ್ಗೆ ಯಾರಿಗೂ ಬೇಕೇ ಆಗಿಲ್ಲ, ಎಲ್ಲ ಆನ್ಲೈನೇ. ಇಂಥ ಒಂದು ಸಮಯದಲ್ಲಿ ಈಗ ನಾವು ಯಾರನ್ನ ಕಾಯಬೇಕೀಗ? ಅಷ್ಟಾಗಿ ಆನ್ಲೈನ್ ತರಗತಿಗಳನ್ನು ನಾವು ಮಾಡಿದ ಮೇಲೆ ಅದನ್ನು ಪರಿಷ್ಕಾರ ಮಾಡೋದಕ್ಕೆ, ಎಲ್ಲ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನು ತಿದ್ದುಕೊಳ್ಳಲಿಕ್ಕೆ ಒಂದು ಸಲ ಸೇರೋಣ, ಆಫ್ಲೈನ್ ಸೇರೋಣ, ಪರವಾಗಿಲ್ಲ. ಒಂದು ಎರಡನೇದು, ನಮ್ಮ ಇಡೀ ಒಂದು ಮಹಾ ಅಭಿಯಾನದ ಒಂದು ಸೂತ್ರವನ್ನು ತರಬೇಕಲ್ಲ, ಆ ದೃಷ್ಟಿಯಿಂದ ಒಂದು ಸಾರಿ 2 ಸಾರಿ ನಾವು ಬೇಕಾದ್ರೆ ಸೇರೋಣ. ಅಂದರೆ ಉಳಿದಂತೆ ಈಗ ನಾವು ಎಲ್ಲ ಸ್ತೋತ್ರಗಳನ್ನು ನಮ್ಮ ಮನೆಯಲ್ಲೇ ಇದ್ದು ಯಾರು ಹೇಳಿಕೊಡ್ತಾರೋ ಅವರಿಂದ ನಾವು ಕೇಳಿ ಅಭ್ಯಾಸ ಮಾಡಿ, ಬೇರೆ ವೆಬ್ಸೈಟ್ನಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಕೂಡ ಇದನ್ನು ಅಪ್ಲೋಡ್ ಮಾಡಿದ್ದಾರೆ. ಎಲ್ಲದರ ಲಾಭವನ್ನು ಪಡ್ಕೊಂಡು ನಾವು ಯಾಕೆ ಪ್ರತಿಯೊಂದು ಮನೆಗೂ ತಲುಪುವುದಕ್ಕೆ ಯೋಚನೆ ಮಾಡಬಾರದು? ಸಮಸ್ತರು ಕ್ಷೇಮವನ್ನು ಬಯಸುವಾಗ ನಾವು ಕೆಲವೊಂದು ಜನ ಮಾತ್ರ ಗುಂಪು ಕಟ್ಟಿ ಮಾಡಿದರೆ ಅದು ಶ್ರೇಯಸ್ಸಿಗೆ ಕಾರಣವಾಗುವುದಿಲ್ಲ, ಸಮಾಜದ ಬದಲಾವಣೆ ಸುತರಾಂ ಸಾಧ್ಯವಿಲ್ಲ. ಆ ದೃಷ್ಟಿಯಿಂದ ಈ ಬಾರಿ ಮತ್ತೆ ಬಸವೇಶ್ವರನಗರದ ನಮ್ಮೆಲ್ಲ ಆಸ್ತಿಕರು, ಪಾರಾಯಣಕರ್ತರು ನಾವು ಯಾರನ್ನು ಬಿಡದೆ ಎಲ್ಲರನ್ನೂ ಕೂಡ ಇದನ್ನು ಸೇರಿಸುವುದಕ್ಕೆ ಏನೆಲ್ಲ ಉಪಾಯಗಳನ್ನು ಮಾಡಬೇಕು ಆ ಎಲ್ಲ ಉಪಾಯಗಳನ್ನು ಮಾಡೋಣ. ಇವಾಗ ನಮಗೆ ವಿಶೇಷವಾದಂತಹ ಇನ್ನೊಂದು ಅಂಶವು ಸೇರಿಕೊಂಡಿದೆ. ಜಗದ್ಗುರು ಮಹಾಸನ್ನಿಧಾನ ಪರಮಪೂಜ್ಯ ಶ್ರೀ ಶ್ರೀ ಭಾರತೀಯ ಮಹಾಸ್ವಾಮಿಗಳು ಅವರ ಒಂದು 50 ವರ್ಷ ಸನ್ಯಾಸ ಸ್ವೀಕಾರ ಮಾಡಿದ 50ನೇ ವರ್ಷದ ಆಚರಣೆಯು ಇದನ್ನು ಸೇರಿಕೊಂಡಿದೆ. ಆ ಉದ್ದೇಶದಿಂದ ಅವರೇ ಅನುಗ್ರಹ ಮಾಡಿದಂತಹದ್ದು ಈ 3 ಸ್ತುತಿಗಳು, 3 ಸ್ತೋತ್ರಗಳು. ನನಗೆ ಸನ್ನಿಧಾನ ಕೇಳಿದರು, ಯಾವ್ಯಾವ ಸ್ತೋತ್ರಗಳು ನೀವು ಇಲ್ಲಿವರೆಗೆ ಹೇಳಿಕೊಟ್ರಿ ಎಂದು ನನಗೆ ಕೇಳಿದರು. ನಾನು ಹೇಳಿದೆ, ಇಷ್ಟು ಸ್ತೋತ್ರ ಸುಮಾರು ಆಗಿದೆ ಅಂತಂದು. ಅವರು ಎಲ್ಲ ಕೇಳಿದ ಮೇಲೆ ಆಗಲಿ ನಾನು ಯಾವುದನ್ನು ತಿಳಿಸ್ತೇನೆ ಆಮೇಲೆ ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ದಿವಸ ಬಿಟ್ಟು ಈ 3 ಸ್ತೋತ್ರಗಳನ್ನು ಅವರು ತಿಳಿಸಿದರು. ಹಾಗೆ ಇದು ಸ್ವತಃ ಅವರೇ ಆದೇಶ ಮಾಡಿದಂಥ ಈ ಸ್ತೋತ್ರಗಳನ್ನು ಅವರ ಗುರುಗಳು ಅಂದರೆ ಮಹಾಸನ್ನಿಧಾನ, ನಮ್ಮ ವೇದಾಂತ ಭಾರತೀಯ ಮಹಾ ಸಂರಕ್ಷಕರು ಇಲ್ಲಿವರೆಗೂ ಮಾರ್ಗದರ್ಶನ, ಆಶೀರ್ವಾದ ಎಲ್ಲವನ್ನೂ ಮಾಡ್ತಾ ಬಂದವರು. ಅವರ ಒಂದು 50ನೇ ವರ್ಷದ ಸನ್ಯಾಸ ಸ್ವೀಕಾರದ ಈ ಸಂದರ್ಭ ಅನ್ನೋದು ನಮಗೆಲ್ಲರಿಗೂ ಅಹೋ ಭಾಗ್ಯ. ಇದು ಒಂದು ಭಾಗ. ಇದಕ್ಕಿಂತ ಇನ್ನೊಂದು ಮುಖ್ಯವಾದ ಭಾಗವನ್ನು ನಾನು ಉಲ್ಲೇಖ ಮಾಡಲೇಬೇಕು. ಸನ್ಯಾಸಿಗಳು ಬಹಳ ಮಂದಿ ನಮ್ಮ ದೇಶದಲ್ಲಿ ಲಕ್ಷಾಂತರ ಮಂದಿ ಇದ್ದಾರೆ. ಅಂಥದ್ರಲ್ಲಿ 50 ವರ್ಷ ಸನ್ಯಾಸವನ್ನು ದಾಟಿದವರು ಅನೇಕರು ಇರಬಹುದು, ಅದಕ್ಕೇನು ಸಂದೇಹ ಇಲ್ಲ. ಆದರೆ ಶೃಂಗೇರಿ ಜಗದ್ಗುರುಗಳು ಏನೊಂದು 50 ವರ್ಷದ ಈ ಸನ್ಯಾಸ ಜೀವನವನ್ನು ಮಾಡಿದರೂ ಇದನ್ನು ನಾವು ತುಲನೆ ಮಾಡುವುದಕ್ಕೆ ಸಾಧ್ಯವೇ? ಮೊದಲನೇದಾಗಿ ಶೃಂಗೇರಿ ಪೀಠದ ಒಂದು ವ್ಯಾಪಕತೆ ದೇಶೋವಿಶಾಲವಾಗಿ, ಈಗಂತೂ ವಿದೇಶದಲ್ಲೂ ಕೂಡ ಅದರ ಒಂದು ಶಾಖೆಗಳು, ಮಠಗಳು ಎಲ್ಲ ಕಡೆ ಬೆಳೆದಿವೆ. ಅದೆಲ್ಲದರ ಜವಾಬ್ದಾರಿ ಜೊತೆಗೆ ಪ್ರವಾಸ, ನಿತ್ಯ ಅನುಷ್ಠಾನ, ಶೃಂಗೇರಿಯಲ್ಲಿ ಆಗಬೇಕಾದಂತಹ ಎಲ್ಲ ದೇವತಾ ಅರ್ಚನೆಗಳು, ದೇವತಾ ಉತ್ಸವಗಳು, ಪೂಜೆ ಪುರಸ್ಕಾರಗಳು, ಚಾತುರ್ಮಾಸ ಮೊದಲಾದಂಥ ವ್ರತಗಳು, ಒಂದೇ ಎರಡೇ, ಅದೆಲ್ಲದರ ಜೊತೆಗೆ ಅಧ್ಯಯನ, ಅಧ್ಯಾಪನ, ಈ ರೀತಿಯಲ್ಲಿ ನಿಯತ್ತಾಗಿ 50 ವರ್ಷ ಅಂತ ಅಂದರೆ ಅದು ಹೇಗೆ ನಾವು ಬೇರೆಯವರಿಗೆ ತುಲನೆ ಮಾಡೋದಕ್ಕೆ ಸಾಧ್ಯ? ನಾನು ಈಗಷ್ಟೇ ನೆನಪು ಮಾಡಿದೆ, ನಾವೆಲ್ಲ ಹೇಗಿರ್ತೇವೆ ಅಂತಂದರೆ ಬೆಳಗ್ಗೆ 4 ಗಂಟೆಗೆ ಹೇಳಬೇಕು ಅಂತ ನಿಯಮ ನಮಗೆ ಸನ್ಯಾಸಿಗಳಿಗೆ. ಅದು ಇನ್ನೂ ಬೇಗ ಹೇಳ್ಬೋದು, 4 ಗಂಟೆಗೆ ಅಂತ ಹೇಳಲೇಬೇಕು ಅಂತ. 4 ಗಂಟೆಗೆ ಹೇಳಬೇಕು ಅಂತ ಹೊರಟ ನಮಗೆ ಮೊದಲೊಂದು ದಿವಸ 2 ದಿವಸ ಅಲಾರ್ಮ್ ಇಟ್ಕೊಂಡು ಎದ್ಬಿಡ್ತೇವೆ. ಆಮೇಲೆ ಯಾಕೋ
ನಾನು ಸ್ವಲ್ಪ ಒಂದು 10 ನಿಮಿಷ ಮಲ್ಕೊಂಡ್ರೆ ಒಳ್ಳೇದು ಅಂತ ಮಲ್ಕೊಂಡ್ಬಿಡೋದು. ಆಮೇಲೆ ಕೇಳಿದ್ರು, ಯಾಕೆ ಸ್ವಾಮಿಗಳು ಸ್ವಲ್ಪ 10 ನಿಮಿಷ ಲೇಟ್ ಆಯ್ತು ಅಂತ ಕಾಣುತ್ತೆ. ಸಿಕ್ಕಾಪಟ್ಟೆ ನಿದ್ದೆ ಬಂದ್ಕೊಂಡು ಅದಕ್ಕೋಸ್ಕರ ಸ್ವಲ್ಪ ನಿದ್ದೆ ಮಾಡಿದೆ ಅಂತ ಸಬೂರು ಕೊಟ್ಟ. ಅದಾದ ಮೇಲೆ ಮತ್ತೆ ನೋಡಿದ್ರೆ ಇನ್ನೊಂದು ದಿವಸ ಇನ್ನೊಂದು ಅರ್ಧ ಗಂಟೆ ಲೇಟ್ ಆದ. ಅದಕ್ಕೆ ಇನ್ನೆಂಥದೋ ಕಾರಣ ಕೊಟ್ಟ. ಮತ್ತೊಂದು ದಿವಸ ನೋಡಿದ್ರೆ ಏನು 7 ಆಗಲೇ 6 ಗಂಟೆ ಸೂರ್ಯೋದಯ ಚೆನ್ನಾಗಿ ಆಗಿದೆ. ಆಗ ಕೇಳಿದ್ರೆ ಹೇಳಿದ, ಇಲ್ಲ ನಿನ್ನ ರಾತ್ರಿ ಇಡೀ ಸೊಳ್ಳೆಗಳ ಕಾಟ ಸಿಕ್ಕಾಪಟ್ಟೆ, ಬೆಳಗ್ಗೆ ತನಕ ನಿದ್ದೆ ಬರಲಿಲ್ಲ, ಬೆಳಗ್ಗೆ ಸ್ವಲ್ಪ ನಿದ್ದೆ ಬಂತು, ಆಗ ಎಚ್ಚರ ಆಗಲಿಲ್ಲ ಅಂತ. ಅಲ್ಲಿಗೆ ಕಥೆ ಏನಾಯಿತು? ಸನ್ಯಾಸ ಸ್ವೀಕಾರ ಮಾಡಿದ್ದಾನೆ, ಸಬೂರಿನಲ್ಲೇ ಆಯುಷ್ಯೆಲ್ಲ ಕಳೆದಿಲ್ಲ. ಆದರೆ ನಮ್ಮ ಶೃಂಗೇರಿ ಜಗದ್ಗುರುಗಳು ಹೇಗಿದ್ದರು, ಹೇಗಿದ್ದಾರೆ ಅನ್ನೋದನ್ನು ನಾನು ಉದಾಹರಣೆ ಮೂಲಕ ಹೇಳ್ತೇನೆ. ನಾನು ಜಗದ್ಗುರು ದರ್ಶನಕ್ಕೆ ಹೋದಾಗ ಬೇರೆ ಬೇರೆ ನಿವೇದನೆ ಮಾಡ್ತಾ ಇರ್ತೇನೆ. ಹಾಗೆ ಮಾಡಿದಾಗ ಅನೇಕ ವಿಷಯಗಳು ಬಂದು ಒಂದೊಂದೇ ಹೇಳ್ತಾ ಆವಾಗ ಒಂದು ಮಾತು ಹೇಳಿದರು. ಶಿವರಾತ್ರಿ ಆಚರಣೆ ಪ್ರಶ್ನೆ ಬಂತು. ಮತ್ತು ಬೇರೆ ಸಂದರ್ಭದಲ್ಲಿ ಕೂಡ ಕೆಲವೊಂದು ಬಾರಿ ಬಹಳ ತಡ ಆಗಿರುತ್ತೆ ಮಲ್ಕೊಳ್ಳುವಾಗ, 1 ಗಂಟೆ 1:30 ಗಂಟೆ ಹೀಗೆಲ್ಲ ಆಗೋದಿದೆ. ಪ್ರವಾಸದಂತೂ ಹಾಗಾಗೋದು ಸಾಮಾನ್ಯ. ಅಷ್ಟಾದರೂ ಸ್ವಾಮಿಗಳೇ ಬೆಳಗ್ಗೆ 4 ಗಂಟೆಗೆ ನಾವು ಹೇಳಲೇಬೇಕು, ನಮ್ಮ ಹಣೆ ಬರಹ ಅದು. ಅವರು ಹಾಸ್ಯದ ಮೂಲಕ ಹೇಳಿದ್ದಾನೆ, ನಮ್ಮ ಹಣೆ ಬರಹ ಅದು. ನೋಡಿ, ಈ ಜನಗಳು ಎಷ್ಟು ಚುರುಕಿರ್ತಾರೆ ಗೊತ್ತಾ ನಿಮಗೆ? ಸ್ವಾಮಿಗಳು ಎಷ್ಟೊತ್ತಿಗೆ ಮಲಗಿದ್ರು ಅಂತ ಯಾರು ಕೇಳೋದಿಲ್ಲ, ಬೆಳಗ್ಗೆ ಎಷ್ಟೊತ್ತಿಗೆ ಎದ್ರು ಅಂತ ಎಲ್ಲರೂ ಕೇಳ್ತಾರೆ. ಇದು ಗೊತ್ತಾ ನಿಮಗೆ ಅಂತ ನನಗೆ ಕೇಳಿದ್ದವರು. ಅಂದ್ರೆ ಅರ್ಥ ಏನು? ನಮಗೆ ಮಲಗುವುದು ಎಷ್ಟೊತ್ತಿಗೆ ಅಂತ ಮುಖ್ಯವಲ್ಲ, ಬೆಳಗ್ಗೆ ನಮ್ಮ ಕರ್ತವ್ಯ ನಾವು ಸರಿಯಾಗಿ ಮಾಡ್ತೇವೆ ಇಲ್ಲೋ ಅನ್ನೋದೇ ಮುಖ್ಯ. ನಮಗೆ ಇದನ್ನು ಕಟ್ಟುನಿಟ್ಟಾಗಿ ಮಾಡ್ಕೊಂಡು ಬಂದು ಸಾಮಾನ್ಯವಾದ ಮಾತು ತಿಳ್ಕೊಂಡಿರ್ತೀವಿ. ಅದೆಲ್ಲವನ್ನು ಮಾಡಿದಂಥ ಒಬ್ಬ ಸನ್ಯಾಸಿಗಳು ಇವತ್ತು ನಮ್ಮ ಮುಂದೆ ಇದ್ದಾರೆ. ಮಾತ್ರ ನಮಗೆಲ್ಲರೂ ಮಾರ್ಗದರ್ಶನ ಕ್ಷಣ ಕ್ಷಣಕ್ಕೂ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನಾವು ಅವರ 50ನೇ ವರ್ಷದ ಒಂದು ಆಚರಣೆಯನ್ನು ಈ ರೀತಿ ಭಗವತ್ಪಾದರ ಸ್ತೋತ್ರದ ಒಂದು ಪಾರಾಯಣದ ಮೂಲಕ ಮಾಡ್ತೇವೆ ಅಂತ ಅದಕ್ಕಿಂತ ದೊಡ್ಡ ಸೌಭಾಗ್ಯ ನಮ್ಗೆ ಏನಿದೆ? ಏನೂ ಇರಲಿಕ್ಕೆ ಸಾಧ್ಯವಿಲ್ಲ. ಆ ದೃಷ್ಟಿಯಿಂದಲೂ ಕೂಡ ನಮಗೆಲ್ಲರೂ ಕೂಡ ಮಹತ್ವಪೂರ್ಣವಾದಂಥ ಒಂದು ಕಾರ್ಯ. ಅಷ್ಟು ಮಾತ್ರ ಅಲ್ಲ, ನಾನು ಬೆಂಗಳೂರು ಕಾರ್ಯಕರ್ತರ ಪರವಾಗಿ ಜಗದ್ಗುರುಗೆ ಒಂದು ನಿವೇದನೆ ಮಾಡಿದ್ದೇನೆ. ಬೆಂಗಳೂರು ಮಹಾನಗರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಸಮರ್ಪಣೆ ಮಾಡಬೇಕು ಅಂತ ಕಾರ್ಯಕರ್ತರೆಲ್ಲ ಸಿದ್ಧವಾಗಿದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ತಾವು ದಯಮಾಡಿಸಬೇಕು ಅಂತ ಅಪೇಕ್ಷೆ ಇದೆ ಅಂತ ನಾನು ಹೇಳಿದೆ. ಅವರು ತಕ್ಷಣ ತಿಳ್ಕೊಂಡು, ಇಲ್ಲ ಒಂದು ಕೆಲಸ ಮಾಡಿ, ಈಗ ನಾನು ಬೆಂಗಳೂರು ಬರಲಿಕ್ಕೆ ಆಗೋದಿಲ್ಲ, ಅವರೆಲ್ಲ ಮೈಸೂರಿಗೆ ಬರಲಿ ಅಂದು ನನಗೆ. ನಾಳಿಂದ ಮೈಸೂರಿಗೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರೋದು ಕಷ್ಟ, ಮತ್ತು ಇಷ್ಟು ಕಡಿಮೆ ಅವಧಿಯಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯನ್ನು ಮಾಡೋದಕ್ಕೂ ಆಗೋದಿಲ್ಲ. ಮತ್ತೇನು ಅಭಿಪ್ರಾಯ ಎಂದು ಅಂದರು. ನಾಳಿಂದ ಇಲ್ಲ, ಚಾತುರ್ಮಾಸ ಮುಗಿದ ಮೇಲೆ ನಾವು ಇಟ್ಕೊಳ್ಳೋದು ಅಂತ ಯೋಚನೆ ಮಾಡಿದ್ದೇವೆ. ಹಾಗಾದರೆ ನೋಡೋಣ, ಪರವಾಗಿಲ್ಲ, ಅವಕಾಶ ಇರ್ತಲ್ಲ, ಹೇಳೋಣ, ಆವಾಗ ಬರೋದ್ರ ವಿಚಾರ ಮಾಡ್ಬೋದು ಅಂತ. ಅಂದರೆ ಅವರಿಗೆ ಮನಸ್ಸಿನಲ್ಲಿ ಇಲ್ಲಿ ಬಂದು ಭಾಗವಹಿಸಬೇಕು ಅನ್ನೋದು ತಕ್ಷಣ ಬಂದ್ಬಿಡ್ತು. ವೇದಾಂತ ಭಾರತಿ ಕಾರ್ಯಕರ್ತರ ವಿಷಯದಲ್ಲಿ ಅವರ ಒಂದು ಅಭಿಮಾನ ಅದು ಎಷ್ಟಿರ್ಬೋದು ಅಂತ ನೀವು ಶಬ್ದದಲ್ಲಿ ಹೇಳೋದಕ್ಕೆ ಸಾಧ್ಯವ ಅಥವಾ ಮೀಟರ್ನ ಅಳೆಯೋದಕ್ಕೆ ಸಾಧ್ಯವ? ಈಗ ಅವರು ಬರುವಂತೆ ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ. ಅದರಿಂದ ಎಂಥ ಒಂದು ಅನುಗ್ರಹ ನಮಗೆ ಆಗ್ಬೋದು ಅಂತ ನೀವು ಯೋಚನೆ ಮಾಡಿದ್ದೆ. ಆದರೆ ಅವ್ರು ಬರಬೇಕಾದ್ರೆ ನಾವು ಹೇಗೆ ಮಾಡಬೇಕು ಅಂತ ಮನಸ್ಸಿಗೆ ಲೆಕ್ಕ ಹಾಕಿದರೆ ಆಗ ನಮ್ಮ ಕರ್ತವ್ಯವನ್ನು ನಾವು ಆದಷ್ಟು ಬೇಗ ಮಾಡಿದ್ದೆ ಆದರೆ ಅದು ಖಂಡಿತವಾಗಿ ಪೂರ್ಣಾನುಗ್ರಹಕ್ಕೆ ಕಾರಣವಾಗುತ್ತೆ. ನೀವೆಲ್ಲರೂ ಕೂಡ ಅಂತಹ ಒಂದು ವಿಶೇಷ ಪರಿಶ್ರಮವನ್ನು ವಹಿಸ್ತೀರಿ ಅಂತ ವಿಶೇಷವಾದ ನಂಬಿಕೆಯೊಂದಿಗೆ ಇಷ್ಟೊಂದು ಉತ್ಸಾಹದಿಂದ ಅನೇಕ ವರ್ಷಗಳಾದರೂ ನಾವು ಈ ಥರ ಸೇರಿ ಚಿಂತನೆಯನ್ನು ಮಾಡದೆ ನಮ್ಮ ಪಾಡಿಗೆ ನಾವು ಪಾರಾಯಣ ಇದೆಲ್ಲ ಮಾಡ್ತಾ ಬರ್ತಾ ಇದ್ದೇವೆ. ಅದಕ್ಕೆ ಸಂದೇಹ ಇಲ್ಲ, ಹೀಗೆ ಸೇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಪರಸ್ಪರ ಸಂಪರ್ಕ ಸ್ವಲ್ಪ ಅಂತರ ಜಾಸ್ತಿ ಆದಾಗ ಸ್ವಲ್ಪ ಮನುಷ್ಯ ಸ್ವಭಾವ ಬರೋದು ಸಹಜ. ಆದರೆ ಹಾಗೇನು ಆಗಲಿಲ್ಲ, ಇಲ್ಲಿಯ ಕಾರ್ಯಕರ್ತರು ಕೂಡ ಹಾಗೇನು ಕಾಣೋದಿಲ್ಲ. ಎಲ್ಲ ಮೊದಲಿಗಿಂತ ಉತ್ಸಾಹ ಹೆಚ್ಚಿದ್ದಾಗ ಕಾಣುತ್ತೆ. ಅಂಥ ಒಂದು ಉತ್ಸಾಹದಿಂದ ಬಂದಂಥ ಸಮಸ್ತರಿಗೂ ಕೂಡ ನಾನು ವಿಶೇಷ ನಾರಾಯಣ ಸ್ಮರಣೆ ತಿಳಿಸ್ತೇನೆ. ನಮ್ಮ ಆರಾಧನೆಯವರು ನಿಮ್ಮ ಕುಟುಂಬಕ್ಕೂ ನಿಮ್ಮ ಪರಿವಾರಕ್ಕೂ ಪರಿಪೂರ್ಣವಾದಂಥ ಅನುಗ್ರಹವನ್ನು ಮಾಡಿ ಶ್ರೇಯಸ್ಸನ್ನು ಕರುಣಿಸಿದಂಥ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಯದ್ಯಪಿ ಈ ಮಂತ್ರಾಕ್ಷತೆ ಕೊಟ್ಟು ಹೋಗಬೇಕು ಅಂತಲೇ ಒಂದು ಯೋಚನೆ ಮಾಡಿ ಬಂದೆ. ಆದರೆ ಈಗ ಸಮಯ ಮೀರಿದೆ. ಮತ್ತೆ ನಾನು ಇಷ್ಟು ಜನಕ್ಕೆ ಮಂತ್ರಾಕ್ಷತೆ ಕೊಡಬೇಕು ಅಂದರೆ ಕೊನೆ ಪಕ್ಷ